श्रीगुरुभ्यो नमः हरिः ओम् योऽन्तः प्रविश्य मम वाचमिमां प्रसक्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवति तनुभवादिडमोकोऽपि वाग्मी जडपतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि दत्तां सन्निधिं मानसे च तपो विद्याविरक्त्यादिसद्गुणो घाकरानहं वादिराजगुरोन् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रेतसविद्यावादशालिनः इष्टदान् कष्टहर्तृन्नः विद्यामान्यान् मुनीन् नमः श्रीवेदान्तमहाचलं हि परितः संयोज्य सूत्राहिपं सद्वातागमपोषितात्महृदयं तत्पूर्वपक्षासुरैः सिद्धान्तोऽसुरैश्वरैश्च मदितो यः कृष्णदुग्धाम्बुधिः स्वीयानाम् अमृतं प्रयच्छति समां पायाद्गुणोद्यन्मणिः श्रीगुरुभ्यो नमः. ಭಗವಂತನನ್ನು ಹೊಂದಲಿಕ್ಕೋಸ್ಕರವಾಗಿ ಕೇವಲ ತೀರ್ಥಾಟನೆ ಮೂಲಕವಾಗಿ ಸಾಧ್ಯವಿಲ್ಲ. ಅದಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗಿರತಕ್ಕಂತಹದ್ದು ಭಗವಂತನ ಜ್ಞಾನ, ಭಗವಂತನ ಪ್ರಸಾದ ಎಂಬುದನ್ನು ತಿಳಿಸಿದ ನಂತರ ಭಗವಂತ ಹೇಗಿರಬೇಕು, ಹೇಗಿದ್ದಾಗ ಮಾತ್ರ ಆ ಭಗವಂತನನ್ನು ಸೇರ್ಲಿಕ್ಕಾಗ್ತದೆ ಎಂಬುದನ್ನು ರಾಜರು ತಮ್ಮ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ. ಅಯೋಗ ಭಿನ್ನ ನೈತೀಶಮಾನಿ ತವಾಂಗ್ರಿದಾಸೀತ್ ಮತದಂಡವಾಣಿ ಅಯೋಗ ಭಿನ್ನ ನೈತೀಶಮಾನಿ ಕ್ರಿಯೇತ ಕಸ್ತೇನ ಭವದ್ವಿಯೋಗೆ ಎಂಬುದಾಗಿ ರಾಜರು ಆ ಭಗವಂತನನ್ನು ಹೊಂದಬೇಕು ಅಂತ ಹೇಳಿದರೆ ಅದಕ್ಕೆ ಯಾವ ರೀತಿಯಾಗಿ ಅಂತ ಕೇಳಿದರೆ ಅದನ್ನು ಬಿಡಿಸ್ತಾ ಇದ್ದಾರೆ. ಆ ಭಗವಂತನನ್ನು ಯಾರು ತಮ್ಮ ಶುದ್ಧವಾಗಿರತಕ್ಕಂಥ ಅಂತಃಕರಣದಿಂದಾಗಿ ಅವನನ್ನು ಸೇವಿಸ್ತಾರೋ ಅವರಿಗೆ ಜರೆ, ಮರಣ ಇತ್ಯಾದಿ ಯಾವುದೂ ಕೂಡ ಅವರನ್ನು ಬಾಧಿಸೋದಿಲ್ಲ ಅಂತ ಹೇಳ್ತಾರೆ. ವಾಸ್ತವ ಈಗ ಈ ಗೋಪಿಕೆಯರು ಅವರು ಭಗವಂತನನ್ನು ಶುದ್ಧವಾಗಿರತಕ್ಕಂಥ ಅಂತಃಕರಣ ಇದರ ಮೂಲಕವಾಗಿ ಆ ಭಗವಂತನನ್ನು ಸೇವಿಸ್ತಾ ಇದ್ದಾರೆ. ಆ ಗೋಪಿಕೆಯರು ಹೇಳ್ತಾ ಇದ್ದಾರೆ, ನಮಗೆ ಕೃಷ್ಣ, ನಮಗೆ ನೀನೀಗ ಕಾಣಿಸ್ತಾ ಇಲ್ಲ ಅಲ್ವಾ, ಈ ದುಃಖ ನಮಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ ಈ ದುಃಖದಿಂದಾಗಿಯೇ ನಾವು ನಮ್ಮ ಈ ಜೀವ ಈ ದೇಹದಿಂದ ಬೇರೆ ಆಗ್ತದೆ. ಅಂದರೆ ಏನಾಯಿತು, ನಾವು ಯಮನ ಅಥವಾ ಈ ದೇಹವನ್ನು ಬಿಡಬೇಕಾಗ್ತದೆ. ಇದರಿಂದ ಏನಾಗ್ತದೆ ಅಂತ ಕೇಳಿದರೆ ಆ ಭಗವಂತನನ್ನು ಯಾರು ಅನನ್ಯವಾಗಿ ಅವನನ್ನು ಸೇವಿಸ್ತಾರೋ, ಭಗವಂತನನ್ನು ಯಾರು ಒಂದೇ ರೀತಿಯಾಗಿ ಅವನನ್ನು ಭಜಿಸ್ತಾರೋ ಭಗವಂತ ಅವರನ್ನು ಯಾವ ಕಾಲಕ್ಕೂ ಮುಟ್ಟೋದಿಲ್ಲ ಎಂಬುದಕ್ಕೆ ಸಿದ್ಧ. ನಾವು ಕೂಡ ನಿನ್ನನ್ನು ಬಿಟ್ಟು ಇನ್ನಿತರ ಯಾರನ್ನೂ ಕೂಡ ನಾವು ಮನಸ್ಸಿನಿಂದ ಚಿಂತಿಸ್ತಾ ಇಲ್ಲ. ಆದ್ದರಿಂದ ನಮ್ಮನ್ನು ಯಮ ನಮ್ಮನ್ನು ಮುಟ್ಟೋದಿಲ್ಲ ಅಂತ ನಾವು ಅಂದುಕೊಳ್ತೇವೆ. ಆದರೆ ಯಮ ಎಂಥವನು ಅಂತಂದರೆ ಅವನು ಜ್ಞಾನಿಗಳನ್ನು ಆಗಲಿ ಅಥವಾ ಯಾರನ್ನೇ ಆಗಲಿ ಅವನ್ನೆಲ್ಲರನ್ನೂ ಕೂಡ ಸಮಾನವಾಗಿ ನೋಡುವವನು. ಅವರವರ ಯೋಗ್ಯತಾನುಸಾರವಾಗಿ ಅವರವರು ಮಾಡಿರತಕ್ಕಂತಹ ಕರ್ಮಕ್ಕನುಸಾರವಾಗಿ ಆ ಯಮ ತನ್ನ ಕರ್ಮವನ್ನು ನೀಡ್ತಾನೆ. ಅದಕ್ಕೆ ಬೇಕಾಗಿರತಕ್ಕಂತಹ ಫಲವನ್ನು ಯಮ ನೀಡ್ತಾನೆ. ಈಗ ನಮಗೆ ನಿನ್ನ ವಿಯೋಗ ಉಂಟಲ್ವಾ, ಅದರಿಂದಾಗಿ ನಮಗೇನಾಗಿದೆ ಅಂತ ಹೇಳಿದರೆ ತುಂಬ ದುರ್ಬಲರಾಗಿ ಬಿಟ್ಟಿದ್ದೇವೆ. ಯಮದೇವರು ಅವನು ಜ್ಞಾನಿಗಳನ್ನೇ ಬಿಡೋದಿಲ್ಲ ಅಂತಾದ ಮೇಲೆ ದುರ್ಬಲರಾಗಿರತಕ್ಕಂತಹ ನಮ್ಮನ್ನು ಅವನು ಬಿಡೋದಿಲ್ಲ ಅಂತ ಇನ್ನಿಲ್ಲೇ ಇಲ್ವ.
ಅವನು ನಮ್ಮನ್ನೂ ಕೂಡ ಒಂದು ರೀತಿಯಾಗಿ ತನ್ನ ವಶಕ್ಕೆ ಪಡೆದುಕೊಳ್ತಾನೆ. ಅಂದರೆ ಏನಾಯಿತು ಅಂತ ಕೇಳಿದರೆ, ಈಗ ಒಂದು ಮಾತಿದೆ, ಏನು ಅಂತ ಕೇಳಿದ್ರೆ, ಹರಣ ತೆಕ್ತದೇಹಸ್ತು ಮೃತ ಇತ್ತೀಚದೆ ಮೃದೈ ಅಂತ ಒಂದು ಪುರಾಣದಲ್ಲಿ ಬರತಕ್ಕಂತಹ ಮಾತು. ಈ ದೇಹವನ್ನು ಭಗವಂತ ಯಾವಾಗ ಬಿಡ್ತಾನೋ, ಭಗವಂತ ಬಿಡೋದು ಅಂತ ಹೇಳಿದ್ರೆ ಯಾವಾಗ ಪ್ರಾಣದೇವರು, ಮೊದಲಿಗೆ ಪ್ರಾಣದೇವರು, ತದನಂತರದಲ್ಲಿ ಭಗವಂತ ಈ ದೇಹದಿಂದಾಗಿ ಹೊರಕ್ಕೆ ಹೋದಾಗ ಅದನ್ನು ಶರೀರ, ಮೃತ ಶರೀರ ಎಂಬುದಾಗಿ ಅದನ್ನು ಹೇಳ್ತಾರೆ. ನಾವು ಕೆಲವು ಸಂದರ್ಭದಲ್ಲಿ ಸತ್ತು ಇರ್ತೇವೆ. ಅದು ಹೇಗೆ ಅಂತ ಕೇಳಿದ್ರೆ, ಭಗವಂತನ ಸ್ಮರಣೆಯನ್ನ ಬಿಟ್ಟು ನಾವು ಬದುಕ್ತಾ ಇರ್ತೇವೆ. ಇಲ್ಲಿ ಅವರು ಹೇಳುವಂತಹದ್ದು ಹರಣ ತೆಕ್ತ ದೇಹಸ್ತು ಮೃತ ಇತ್ಯುಚ್ಯತೆ ಬುಧೈ ಅಂತ ಹೇಳಿದಾಗ, ಯಾವ ಶರೀರದಲ್ಲಿ ಯಾವ ಜೀವನು ಭಗವಂತನನ್ನ ಸ್ಮರಣೆ ಮಾಡದೆ ಇರ್ತಾನೋ ಅವನು ಮೃತ ಅಂತ ಹೇಳುವಂತಹದ್ದು. ನಾವು ಭಗವಂತನನ್ನ ಮರೆತು ಭಗವಂತನ ಯಾವುದೇ ರೀತಿಯಾಗಿರತಕ್ಕಂತಹ ಒಂದು ಚಿಂತನೆಯನ್ನ ಮಾಡದೆ ನಾವು ಜೀವನವನ್ನು ಕಳೀತಾ ಇರ್ತೇವೆ. ನಾವು ಕೂಡ ಒಂದು ರೀತಿಯಾಗಿ ಮೃತಪ್ರಾಯರೇ ಆಗಿದ್ದೇವೆ. ಯಾಕೆ ಮೃತಪ್ರಾಯರಾಗಿದ್ದೇವೆ? ಭಗವಂತನ ಸ್ಮರಣೆ ಇಲ್ಲ, ಭಗವಂತನಿಗೆ ಬೇಕಾಗಿರತಕ್ಕಂತಹ ಕರ್ಮವನ್ನು ಮಾಡೋದಿಲ್ಲ. ಹೀಗೆ ನಾವು ಎಲ್ಲವೂ ಕೂಡ ಭಗವಂತನಿಗೆ ಬೇಕಾಗಿರತಕ್ಕಂತಹ ಪ್ರೀತಿದಾಯಕವಾಗಿರತಕ್ಕಂತಹ ಕರ್ಮದಿಂದಾಗಿ ತುಂಬ ದೂರ ಇದ್ದೇವೆ. ಇದನ್ನು ತಿಳಿಸುವಂತಹದ್ದು ಒಂದಲ್ಲ ಒಂದು ರೀತಿಯಲ್ಲಿ ನೀವು ದೇವರನ್ನು ಸ್ಮರಣೆ ಮಾಡಬೇಕು. ಅದು ಭಗವಂತನನ್ನ ಸ್ಮರಣೆ ಮಾಡುವ ಮೂಲಕವಾಗಿ ಆದರೂ ಸರಿ ನಿಮ್ಮ ಜೊತೆಗೆ ಭಗವಂತ ಇರಬೇಕು. ಎಲ್ಲಿಯ ತನಕ ಭಗವಂತನ ಸ್ಮರಣೆ, ಭಗವಂತನ ನಾಮ ಸಂಕೀರ್ತನೆ ನಿಮ್ಮ ನಾಲಿಗೆಯಲ್ಲಿ, ನಿಮ್ಮ ಕ್ರಿಯೆಯಲ್ಲಿ, ನಿಮ್ಮ ಚರ್ಯೆಯಲ್ಲಿ ಇರ್ತದೆಯೋ ಅಲ್ಲಿಯ ತನಕ ಯವನ ಭಯ ಇರೋದಿಲ್ಲ. ಯಾವಾಗ ನಿಮಗೆ ಯವನ ಭಯ ಅಂತ ಕೇಳಿದರೆ, ಯಾವ ಕಾಲದಿಂದಾಗಿ ನೀವು ಭಗವಂತನನ್ನು ಮರೆತು ಭಗವಂತನಿಂದಾಗಿ ದೂರವಾಗಿ ನೀವು ಬದುಕ್ತೀರೋ ಆವಾಗ ಆ ಬದುಕಿದ್ರೂ ಕೂಡ ಅದನ್ನು ಮೃತ ಎಂಬುದಾಗಿ ಹೇಳ್ತಾರೆ. ಹೀಗೆ ಗೋಪಿಕೆಯರು ತಮ್ಮ ಒಂದು ಕ್ಷಣವೂ ಕೂಡ, ನಾವು ಈ ಕ್ಷಣಕಾಲವೂ ಕೂಡ ಭಗವಂತನನ್ನ ಮರೆತು ಬದುಕುತ್ತಾ ಇಲ್ಲ, ಎಲ್ಲ ಕಾಲಗಳಿಂದ ಬದುಕ್ತಾ ಇದ್ದೇವೆ. ಆದರೆ ಆ ಒಂದು ಕ್ಷಣದಲ್ಲಿ ನಾವು ಕೆಲವು ಸಂದರ್ಭದಲ್ಲಿ ಮರೆತಿರತಕ್ಕಂತಹದ್ದನ್ನ ಯಮ ಅವನ ಲೋಕಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗುವಂತಹ ಭಯ ಇದೆ ಎಂಬುದಾಗಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಚಿಂತನೆಯನ್ನ ರಾಜರು ಇಡ್ತಾ ಇದ್ದಾರೆ. ತದನಂತರದಲ್ಲಿ ಐಕ್ಯ ಚಿಂತನೆಯನ್ನ ಕೆಲವರು ಹೇಳ್ತಾರೆ. ಅಂದರೆ ಭಗವಂತ, ಜೀವ ಎಲ್ಲರೂ ಕೂಡ ಒಂದೇ ಎಂಬಂತಹ ತತ್ವವನ್ನು ಕೆಲವು ವಾದಿಗಳು ಒಪ್ಪಿಕೊಳ್ಳುತ್ತಾರೆ. ರಾಜರು ಆ ಸಿದ್ಧಾಂತವನ್ನು ಕೂಡ ಅದನ್ನು ನಿರಾಕರಣೆ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ, ಈ ಐಕ್ಯ ಚಿಂತನೆಯೂ ಕೂಡ ನನಗೆ ಭಗವಂತನನ್ನು ಸೇರುವಲ್ಲಿ ಅಥವಾ ಭಗವಂತನ ಜ್ಞಾನಕ್ಕೆ ಅದು ಬರುವಂತಹ ಜ್ಞಾನ ಬರುವುದಕ್ಕೋಸ್ಕರ ಅದು ತಡೆಯಾಗಿರತಕ್ಕಂತಹದ್ದು. ಯಾವ ಕಾಲಕ್ಕೂ ಕೂಡ ಐಕ್ಯ ಚಿಂತನೆಯನ್ನು ಮಾಡಬಾರದು ಎಂಬುದನ್ನು ತಮ್ಮ ಕೆಲವು ಮಾತುಗಳಿಂದ ರಾಜರು ಹೇಳ್ತಾ ಇದ್ದಾರೆ. ವಿನಾಶನಾನ ಮಯದೇಹ ಪುಷ್ಟಿ ಅನಾದಿತಸ್ತಂ ಪರಮುಚ್ಛಸೀತ ವಿನಾಶನ ಅವಯ ದೇಹ ಪುಷ್ಟಿ ಲಭೇಮಹಿ ತತ್ತುಲನಾ ವಯಂಚ. ಭಗವಂತನನ್ನ ಅವರು ಕೊಂಡಾಡ್ತಾ ಇದ್ದಾರೆ. ನೀನು ವಿನಾಶ ಅನಾಮಯ ದೇಹ ಪುಷ್ಟಿ, ನಿನಗೆ ವಿನಾಶ ಇಲ್ಲ, ಅನಾಮಯ ಯಾವುದೇ ರೀತಿಯಾಗಿರತಕ್ಕಂತಹ ಆಮಯ ಶಬ್ದಕ್ಕೆ ರೋಗ, ಆಮಯಗಳಿಂದ ಅನಾಮಯನಾಗಿರತಕ್ಕಂಥವನು. ಇನ್ನು ದೇಹ ಪುಷ್ಟಿ, ದೇಹದಲ್ಲಿ ವೃದ್ಧಿ ಹ್ರಾಸ ಯಾವುದೂ ಇಲ್ಲ. ನಮ್ಮಲ್ಲಾದರೂ ಕೂಡ ದೇಹದಲ್ಲಿ ವೃದ್ಧಿ ಹ್ರಾಸಾದಿಗಳು ಇರ್ತವೆ. ಭಗವಂತನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ವೃದ್ಧಿ ಹ್ರಾಸಗಳಿಲ್ಲ. ಒಂದೇ ರೀತಿಯ ಅನಾದಿತಸ್ತ್ವಂ, ನೀನು ಅನಾದಿ ಕಾಲದಿಂದ ಒಂದೇ ರೀತಿಯಾಗಿರ್ತಕ್ಕಂಥವನು. ಪರಂ ಉಚ್ಛಸೀತ ಅಂದರೆ ಏನು? ಶಶ್ವದೇಕ ಪ್ರಕಾರನಾಗಿ ಒಂದೇ ರೀತಿಯಾಗಿರತಕ್ಕಂಥವನು ಭಗವಂತ ಅಂತ ಹೇಳ್ತಾರೆ. ನಾವು ಕೂಡ ನಿನ್ನಂತೆ ಆಗಬೇಕು. ನಿನ್ನಂತೆ ಆಗಬೇಕು ಅಂತ ಹೇಳಿದ್ರೆ ನಾವು ಮೋಕ್ಷಕ್ಕೆ ಬರಬೇಕು. ನಾವು ಕೂಡ ಒಂದೇ ರೀತಿ ಆಗುವುದು ಯಾವಾಗ? ಮೋಕ್ಷ ಕಾಲದಲ್ಲಿ ಮಾತ್ರ.
ಅಂದರೆ ಮೋಕ್ಷ ಕಾಲದಲ್ಲಿ ಒಂದೇ ಲೆಕ್ಕ ಆಗೋದು ಅಂತ ಹೇಳಿದ್ರೆ ನಾನು ಭಗವಂತ ಒಂದೇ ಆಗ್ತಾನೆ ಅಂತ ಕೇಳಿದ್ರೆ ನಾವು ಭಗವಂತ ಒಂದೇ ಆಗೋದಲ್ಲ. ನಮಗೂ ಕೂಡ ವೃದ್ಧಿಕ್ರಾಸಾದಿಗಳು ಇಲ್ಲ ಅಂತ ಆಗ್ತದೆ. ಏನು ವೃದ್ಧಿಕ್ರಾಸಾದಿಗಳಿಲ್ಲ? ನಾವು ಕೂಡ ಭಗವಂತ ಆ ಮೋಕ್ಷವನ್ನು ಸೇರಿದಾಗ ಶಶ್ವದೇಕ ಪ್ರಕಾರ ಒಂದೇ ರೀತಿಯಾಗಿ ನಾವಿರ್ತೇವೆ. ಕೇವಲ ಭಗವಂತನ ಸ್ಮರಣೆಯಲ್ಲಿ ಮಾತ್ರ ನಾವಿರ್ತೇವೆ, ಹೊರತು ನಾವು ಭಗವಂತನನ್ನು ಹೋಗಿ ಸೇರುವಂತಹದ್ದು ಇಲ್ಲ. ಅಲ್ಲಿಯೂ ಕೂಡ ಈ ಭೇದ ಎಂಬುದು ಇದ್ದೇ ಇರ್ತದೆ ಎಂಬುದನ್ನು ಹೇಳ್ತಾರೆ. ನಾವು ಆ ಗೋಪಿಕೆಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಾವು ಕೂಡ ಇನ್ನಂತೆ ಆಗಬೇಕು. ಏನು ಇನ್ನಂತೆ ಆಗಬೇಕು? ನಾವು ಕೂಡ ಇನ್ನಂತೆ ಆಗಬೇಕು ಅಂತ ಹೇಳಿದ್ರೆ ನಾವು ಮೋಕ್ಷವನ್ನು ಹೊಂದಬೇಕು. ಮೋಕ್ಷವನ್ನು ಹೊಂದಿದ್ರೆ ಏನಾಗುತ್ತೆ? ನಮಗೂ ಕೂಡ ಯಾವುದೇ ರೀತಿಯಾಗಿರತಕ್ಕಂತಹ ವೃದ್ಧಿ ಹ್ರಾಸಗತಿಗಳು ಇಲ್ಲ ಅಂತಾಗ್ತದೆ. ಅದರಿಂದಾಗಿ ಈ ದೇಹವನ್ನು ನಾವು ಬಿಟ್ಟು ಬಿಡ್ತೇವೆ. ಯಾವಾಗ ನಾವು ಅದರಿಂದ ನಮ್ಮ ಈ ದೇಹ ಪೋಷಣೆಗೆ ಬೇಕಾಗಿರತಕ್ಕಂಥ ಯಾವುದೇ ಅನ್ನ ಆಹಾರಗಳ ಕಡೆಯಲ್ಲಿ ನಮ್ಮ ಧ್ಯಾನವೇ ಇಲ್ಲ. ನಾವು ನಿನ್ನನ್ನು ಸೇರಬೇಕು ಎಂಬಂತಹ ದೃಷ್ಟಿಯಿಂದ ನಾವು ಅನ್ನಪಾನಾದಿಗಳ ಕಡೆಯಲ್ಲಿ ನಮ್ಮ ಮನಸ್ಸನ್ನು ನಾವು ಬಿಟ್ಟು ಬಿಟ್ಟಿದ್ದೇವೆ. ಅನ್ನಪಾನಾದಿಗಳ ವಿಷಯದಲ್ಲಿ ನಮ್ಮ ಮನಸ್ಸನ್ನು ನಾವು ಕೊಡ್ತಾನೇ ಇಲ್ಲ. ಅದರ ಬದಲಾಗಿ ಕೇವಲ ನಿನ್ನ ವಿಷಯದಲ್ಲಿ ನಿನ್ನ ಸ್ಮರಣೆಯಲ್ಲಿ ಮಾತ್ರ ನಾವು ಇದ್ದೇವೆ. ಅದರಿಂದಾಗಿ ಏನಾಗ್ತದೆ ಅಂತ ಕೇಳಿದ್ರೆ ನಾವು ನಿನ್ನನ್ನು ಸೇರ್ತೇವೆ. ನಿನ್ನನ್ನು ಸೇರಿದ್ರಾಗ ಏನಾಗ್ತದೆ? ನಿರಂಜನ ಪರಮಂ ಸಾಮ್ಯಮುಪೈತಿ. ಈ ಶ್ರುತಿಯ ಮಾತು ಏನಾಯ್ತು ಅಂತ ಕೇಳಿದ್ರೆ ನಿರಂಜನ ಪರಮಂ ಸಾಮ್ಯಮುಪೈತಿ ಶಬ್ದಕ್ಕೆ ಪರಮಂ ಸಾಮ್ಯಂ ಅಂತ ಹೇಳಿದ್ರೆ ಒಂದೇ ರೀತಿ ಆಗುವಂತಹದ್ದು ಅಂತ ಹೇಳಿದ್ರೆ ಒಂದೇ ರೀತಿ ಆಗುವುದಲ್ಲ. ಏನು ಒಂದೇ ರೀತಿ ಆಗುವುದು ಅಂತ ಹೇಳಿದ್ರೆ ಒಂದೇ ರೀತಿ ಆಗುವಲ್ಲಿ ಬೇರೆ ಬೇರೆ ಆಗತಕ್ಕಂತಹ ದೃಷ್ಟಾಂತವನ್ನು ಕೊಡ್ತಾರೆ. ದನಗಳು ಬಂದು ಕೊಟ್ಟಿಗೆಯಲ್ಲಿ ಸೇರಿದವು ಅಂತ ಹೇಳಿದಾಗ ಏನು ಹೇಳ್ತೇವೆ ನಾವು? ದನಗಳು ಬಂದು ಕೊಟ್ಟಿಗೆಯಲ್ಲಿ ಸೇರಿದಾಗ 10 ದನಗಳಿತ್ತು, ಕೊಟ್ಟಿಗೆಯಲ್ಲಿ ಸೇರಿದಾಗ ಒಂದೇ ದನ ಆಯ್ತಾ? ಇಲ್ಲ, ಅಲ್ಲಿಯೂ ಕೂಡ ಬೇರೆ ಬೇರೆಯಾಗಿ ಆ ದನಗಳು ಅಲ್ಲಿರ್ತು. ಹೀಗೆ ಬೇರೆ ಬೇರೆ ಆಗಿರುವಿಕೆಯನ್ನು ತೋರಿಸ್ತಾರೆ ಅಷ್ಟೇ. ನಿರಂಜನ ಪರಮಂ ಸಾಮ್ಯೋಪೈತಿ ಅಂತ ಹೇಳಿದಾಗ, ಪರಮಂ ಸಾಮ್ಯಂ ಅಂತ ಹೇಳಿದಾಗ ನೀವು ಕೂಡ ದೇವರು ಕೂಡ ಒಂದೇ ಆಗ್ತೀರಿ ಅಂತ ಹೇಳಿದ್ರೆ ಪರಮ ಸಾಮ್ಯವನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಸಾಮ್ಯತ್ವ ಎಲ್ಲೇ ತನಕ ಅಂತ ಕೇಳಿದ್ರೆ ಭಗವಂತನಂತೆ ನಾವು ಆಗ್ತೇವೆ. ಏನು ಭಗವಂತನಂತೆ ಆಗೋದು? ಭಗವಂತ ಯಾವ ರೀತಿಯಾಗಿ ವೃದ್ಧಿ ಕ್ರಾಸಾದಿಗಳಿಲ್ವೋ, ಅವನಲ್ಲಿ ಯಾವ ರೀತಿಯಾಗಿ ಆನಂದ ಇದ್ದಾನೋ, ನಮ್ಮಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಆನಂದ ನಮಗೂ ಕೊಡ್ತಾನೆ ಅವನು. ಆದರೆ ಭಗವಂತನಷ್ಟು ಆನಂದವನ್ನು ಕೊಡೋದಿಲ್ಲ. ಅವನಿಗಿಂತ ಆಯಾಯ ಜೀವನ ಯೋಗ್ಯತೆ ಅನುಸಾರವಾಗಿ ಅವನವನಿಗೆ ಅನುಸಾರವಾಗಿ ಭಗವಂತ ಮೋಕ್ಷದಲ್ಲಿ ಸುಖವನ್ನು ನೀಡುತ್ತಾನೆ. ಈ ರೀತಿಯಾಗಿರ್ತಕ್ಕಂತಹ ಸಾಮ್ಯತ್ವವನ್ನು ಹೇಳುವಂತಹದ್ದು ಹೊರತು ಸಾಮ್ಯ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ಒಂದೇ ಆದರು ಅಂತ ಹೇಳಿದಾಗ ಎಲ್ಲರೂ ಕೂಡ ಒಂದೇ ಆಗಿ ಸಾಧ್ಯವೇ ಇಲ್ಲ. ನೀರಿಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರಿತ್ತು, ನೀರನ್ನು ಹಾಕಿದಾಗ ಅದು ಒಂದೇ ಆಯಿತು ಅಂತ ಆದರೆ ಆ ಅರ್ಧ ಇರತಕ್ಕಂತಹ ನೀರು ಅದು ಅರ್ಧವೇ ಆಗಬೇಕು, ಅರ್ಧವೇ ಇರಬೇಕು. ನೀವು ಅರ್ಧ ಪಾತ್ರೆ ಇರತಕ್ಕಂತಹ ನೀರಿಗೆ ಇನ್ನರ್ಧ ಪಾತ್ರೆ ನೀರು ಹಾಕಿದಾಗ ಯಾಕೆ ಜಾಸ್ತಿ ಆಯಿತು? ಜಾಸ್ತಿ ಆಗಬಾರ್ದಲ್ವ? ಒಂದೇ ಆಗಬೇಕಲ್ವ? ಒಂದೇ ಆಯಿತು ಅಂತಾದರೆ ಅದು ಅರ್ಧ ಇದ್ದದ್ದು ಮತ್ತೆ ಪುನಃ ಅರ್ಧವೇ ಇರಬೇಕು. ಹಾಗಾಗೋದಿಲ್ಲ, ಅರ್ಧಕ್ಕಿಂತ ಜಾಸ್ತಿ ಆಗಿ ಅದು ಪೂರ್ಣವಾಗದೆ. ಈ ರೀತಿಯಾಗಿ ಯಾವ ರೀತಿ ಇದನ್ನು ತಿಳಿಸುವಂತಹದ್ದು ನಿರಂಜನ ಪರಮಂ ಸಾಮ್ಯೋಪೈತಿ ಶಬ್ದಕ್ಕೆ ಏನು ಅಂತ ಕೇಳಿದ್ರೆ, ನೀವು ಸಾಮ್ಯ ಹೇಗಾಗ್ತೀರಿ ಅಂತ ಕೇಳಿದ್ರೆ ಭಗವಂತನ ಲೋಕದಲ್ಲಿ ನೀವಿರ್ತೀರಿ ಅಂತ ಹೇಳ್ಬೋದು. ಅಥವಾ ಸಾರೂಪ್ಯ, ಸಾಮೀಪ್ಯ, ಸಾಲೋಕ್ಯ, ಸಾಯುಜ್ಯ ಯಾವುದೇ ರೀತಿಯಾಗಿರ್ತಕ್ಕಂತಹ ಮೋಕ್ಷವನ್ನು ನೀವು ಹೊಂದಬಹುದು. ಹೀಗೆ ಮೋಕ್ಷದಲ್ಲಿ ವಿಭಾಗಗಳಿದೆ. ಈ ರೀತಿಯಾಗಿರ್ತಕ್ಕಂಥದ್ದನ್ನು ಒಂದೊಂದು ಜೀವರಾಶಿಗಳಿಗೆ ಭಗವಂತ ನೀಡ್ತಾನೆ ಎಂಬುದನ್ನು ರಾಜರು ನಮ್ಮ ಮುಂದೆ ಈ ಒಂದು ದೊಡ್ಡ ಕೃಷ್ಣನ ಕಥೆಯ ಮೂಲಕವಾಗಿ ಸಿದ್ಧಾಂತವನ್ನು ಕೂಡ ನಮಗೆ ತಿಳಿಸ್ತಾ ಇದ್ದಾರೆ. ತದನಂತರದಲ್ಲಿ ವಿಧಿ ಸರ್ವ ಪೂರ್ವ ಸುಮನಸ್ಸು ಮನಸ್ಸರಸಿ ನಿವಾಸ ಜಗತಾ ಜಗತ ತದಭಿನ್ನತಾ ತು ಹಿನತೋ ರಹಿತೋ ದಹನೋ ಪರೋ ಸದೃಶತಾ ದೃಶತಾ ಅಂತ ಆ ರಾಜರು ಮತ್ತೆ ಪುನಃ ಅದನ್ನು ಕೊಂಡಾಡ್ತಾ ಇದ್ದಾರೆ. ಇಲ್ಲಿ ಭೇದವನ್ನು ಹೇಗೆ ನಾವು ನಮಗೆ ಎಷ್ಟು ಇದಾದರೂ ಕೂಡ ನಾನು ದೇವರು ಭಿನ್ನ ಎಂಬಂಥ ಅಂಶವನ್ನು ಒಪ್ಪಿಕೊಳ್ಳಲಿಕ್ಕೆ ನಾವು ತಯಾರಿರುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ಇದು ಸಿದ್ಧಾಂತ ಒಳ್ಳೆಯದು. ಯಾವುದು ಅಂತ ಕೇಳಿದ್ರೆ ನಾನು ಭಗವಂತ ಒಂದೇ ಅಂತ ಹೇಳಿಬಿಟ್ರೆ ತುಂಬ ಒಂದು ರೀತಿಯಾಗಿರತಕ್ಕಂತಹ ಅನುಕೂಲಗಳು, ಏನೂ ಸಮಸ್ಯೆ ಇಲ್ಲ. ನಾನು ದೇವರು ಒಂದೇ ಆಗಿಬಿಟ್ರೆ ದುಃಖವೂ ಇಲ್ಲ, ಯಾವುದೇ ರೀತಿಯ ಕಷ್ಟಗಳಿಲ್ಲ, ಅಜ್ಞಾನ ಇಲ್ಲ, ಏನೂ ಇಲ್ಲ ಅಂತ ಹೇಳಿಕೊಂಡು ಒಂದು ರೀತಿಯಾಗಿರ್ತಕ್ಕಂಥ ಆನಂದವನ್ನು ಹೊಂದಬಹುದು.
ಆದರೆ ಅದಕ್ಕೆ ತುಂಬ ದೋಷಗಳಿದೆ, ಅದನ್ನು ಹೇಳಲಿಕ್ಕೆ ಕೂಡಿಸಲಿಕ್ಕೆ ಬರೋದೇ ಇಲ್ಲ ಎಂಬುದನ್ನು ಒಳ್ಳೆಯ ದೃಷ್ಟಾಂತಗಳ ಮೂಲಕವಾಗಿ ರಾಜರು ಇಡ್ತಾ ಇದ್ದಾರೆ. ವಿಧಿಶರ್ವಪೂರ್ವ ಸುಮನಸ್ಸುಮನಃ. ಏನು ಭಗವಂತ ಬ್ರಹ್ಮಾದಿಗಳಿಂದ ಬ್ರಹ್ಮಣ ಪಿತರಂ ವಂದೇ ಶಂಕರಸ್ಯ ಪಿತಾಮಹಂ ಶ್ರೇಯಃಪತಿಭಜಂ ನಿತ್ಯಂ ಇಂದ್ರಾದಿ ಪ್ರಪಿತಾಮಹಂ ಅಂತ ಅವನನ್ನು ಕೊಂಡಾಡ್ತಾ ಉಂಟು. ಬ್ರಹ್ಮಣ ಪಿತರಂ ವಂದೇ, ಬ್ರಹ್ಮನಿಗೂ ತಂದೆಯ ಸ್ಥಾನದಲ್ಲಿರತಕ್ಕಂಥವನು. ಬ್ರಹ್ಮಣ ಶಂಕರಸ್ಯ ಪಿತಾಮಹ, ರುದ್ರನಿಗಾಗುವಾಗ ಪಿತಾಮಹನ ಸ್ಥಾನ. ಶ್ರೇಯಃಪತಿ ಮಜಂ ನಿತ್ಯಂ, ಶ್ರೀಗೆ ಪತಿಯಾಗಿರ್ತಕ್ಕಂಥವನು, ಶ್ರೀಪತಿ ತನಿಸಿಕೊಂಡವನು. ಇಂದ್ರಾದಿಗಳಿಗೆ ಪ್ರಪಿತಾಮಹನಾಗಿರ್ತಕ್ಕಂಥವನು ಭಗವಂತ ಅಂತ ಹೇಳಿಕೊಂಡು ಅವನನ್ನು ಪುರಾಣಗಳೆಲ್ಲ ಕೊಂಡಾಡ್ತಾ ಉಂಟು. ಇಂತಹ ಭಗವಂತನನ್ನು ನಾವು ಒಂದೇ ಅಂತ ಹೇಳಿಕೊಂಡು ಬಿಟ್ಟರೆ ಅದಕ್ಕಿರತಕ್ಕಂತಹ ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ. ಅದನ್ನು ಮತ್ತಷ್ಟು ಒಳ್ಳೆಯ ಪ್ರಮಾಣಗಳ ಮೂಲಕವಾಗಿ ಅದನ್ನು ಹೇಳ್ತಾ ಇದ್ದಾರೆ. ಭಗವಂತ ರುದ್ರಾದಿಗಳಿಂದಲೂ ಕೂಡ ಅವನು ಸ್ತೋತ್ರ ಮಾಡಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥವನು. ಅವರ ಮನಸ್ಸಿನಲ್ಲಿ ಸದಾಕಾಲದಲ್ಲೂ ಕೂಡ ಭಗವಂತ ವಾಸ ಮಾಡ್ತಾ ಇದ್ದಾನೆ. ಇನ್ನು ಅವರೆಲ್ಲರೂ ಕೂಡ ಯಾರನ್ನು ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಕೇವಲ ಭಗವಂತನನ್ನು ಮಾತ್ರ ಧ್ಯಾನ ಮಾಡ್ತಾ ಇರತಕ್ಕಂಥವರು. ಆ ರುದ್ರಾದಿಗಳು ಇಂದ್ರಾದಿಗಳು ಎಲ್ಲರೂ ಕೂಡ ಯಾರನ್ನು ಧ್ಯಾನ ಮಾಡ್ತಾರೆ ಅಂತ ಕೇಳಿದರೆ ಭಗವಂತನನ್ನು ಮಾತ್ರ. ಮನಸ್ಸಿನಲ್ಲಿ ಶುದ್ಧವಾಗಿರತಕ್ಕಂತಹ ಅಂತಃಕರಣದಿಂದಾಗಿ ಭಗವಂತನನ್ನು ಅವರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ಧ್ಯಾನ ಮಾಡ್ತಾ ಇರುವವರು ಅಂದರೆ ಏನಾಯಿತು, ಅವರು ಇಂದ್ರಾದಿಗಳೂ ಕೂಡ ಧ್ಯಾನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಒಬ್ಬ ಧ್ಯಾನ ಮಾಡುವವನು, ಒಬ್ಬ ಧ್ಯಾನ ಮಾಡಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥವನು, ಬೇರೆಯಾಗಿರ್ತಕ್ಕಂಥವ್ರು ಬೇಕು ಅಂತಾಯಿತು. ಈಗ ಒಂದು ವಸ್ತುವನ್ನು ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ ಧ್ಯಾನ ಮಾಡತಕ್ಕಂತಹ ಒಂದು ವಸ್ತು ಬೇಕು. ಈಗ ಉದಾಹರಣೆಗೆ ನಾನು ಜಗತ್ತಿನ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೇನೆ, ನಾನು ಜಗತ್ತಿನ ಬಗ್ಗೆ ಯೋಚಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ನನಗಿಂತ ಭಿನ್ನವಾಗಿರ್ತಕ್ಕಂತಹ ಜಗತ್ತೊಂದು ಇರಬೇಕು. ಯಾವುದೇ ಇಲ್ಲದೇ ಇರತಕ್ಕಂತಹ ವಸ್ತುವನ್ನು ಕೂತುಕೊಂಡು ನಾನು ಧ್ಯಾನ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ? ಇಲ್ಲದೇ ಇರತಕ್ಕಂತಹ ವಸ್ತುವನ್ನು ಧ್ಯಾನ ಮಾಡುವುದಾದ್ರೇನು? ಇಲ್ಲಿಯೂ ಕೂಡ ಈಗ ಇಂದ್ರಾದಿಗಳಾಗಲಿ ರುದ್ರಾದಿಗಳು ಬ್ರಹ್ಮಾದಿಗಳು ಯಾರೋ ಒಬ್ಬರನ್ನು ಧ್ಯಾನ ಮಾಡ್ತಾ ಇದ್ದಾರೆ ಅಂತಾದರೆ ಅವರಿಗಿಂತ ಭಿನ್ನನಾಗಿರತಕ್ಕಂತಹ ಒಬ್ಬ ಇದ್ದಾನೆ ಅಂತಾಯಿತು. ಅವನು ಯಾರೋ ಒಬ್ಬ ಇದ್ದಾನೆ, ಅವನನ್ನು ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಧ್ಯಾತೃಧ್ಯೇಯ ಭಾವ ಸಂಬಂಧ ಇಲ್ಲಿ ಉಂಟು ಅಂತಾಯಿತು. ಅಂದರೆ ಧ್ಯಾನ ಮಾಡತಕ್ಕಂತಹ ಜೀವರುಗಳು ಧ್ಯಾನ ಮಾಡಲಿಕ್ಕೆ ಧ್ಯಾನ ಮಾಡುವತಕ್ಕಂತಹ ಒಬ್ಬನು ಈ ಪುರುಷೋತ್ತಮನಾಗಿರ್ತಕ್ಕಂಥವನು ಒಬ್ಬನಿದ್ದಾನೆ ಅಂತಾಯಿತು. ಈ ಧ್ಯಾತೃ ಭಾವ ಧ್ಯಾಯ ಭಾವ ಸಂಬಂಧ ಹೊಂದಿದೆ ಅಂತಾಯಿತು. ಇದರಿಂದಾಗಿ ಪ್ರತ್ಯೇಕತೆ ಗೊತ್ತಾಯಿತು, ಪ್ರತ್ಯೇಕವಾಗಿರತಕ್ಕಂತಹ ಒಂದು ತತ್ವ ಉಂಟು ಅಂತಾಯಿತು. ತದನಂತರದಲ್ಲಿ ಒಂದು ವಿರುದ್ಧ ಧರ್ಮ ಅಂತ ಹೇಳ್ತಾರೆ. ವಿರುದ್ಧ ಧರ್ಮ ಏನು ಅಂತ ಕೇಳಿದರೆ ಬೆಂಕಿಯಲ್ಲಿ ಆಗುವಾಗ ಸುಡತಕ್ಕಂತಹ ಧರ್ಮ ಇದೆ, ಹಿಮದಲ್ಲಿ ಆಗುವಾಗ ನಮ್ಮನ್ನು ತಂಪು ಮಾಡತಕ್ಕಂತಹ ಒಂದು ಧರ್ಮ ಇದೆ. ತಂಪು ಮಾಡುವಿಕೆ ಅದೇ ರೀತಿಯಾಗಿ ಸುಡುವಿಕೆ ಎರಡೂ ಕೂಡ ವಿರುದ್ಧ ಧರ್ಮಗಳು. ಹಿಮದಲ್ಲಿ ಸುಡತಕ್ಕಂತಹ ಧರ್ಮ ಇಲ್ಲ, ಬೆಂಕಿಯಲ್ಲಿ ತಂಪನ್ನು ಮಾಡತಕ್ಕಂತಹ ಧರ್ಮ ಇಲ್ಲ. ಎರಡೂ ಕೂಡ ವಿರುದ್ಧ ಧರ್ಮಗಳು. ಆ ವಿರುದ್ಧ ಧರ್ಮಗಳು ಅದೇ ರೀತಿಯಾಗಿ ಜೀವನಲ್ಲಿ ಪರಮಾತ್ಮನಲ್ಲಿ ವಿರುದ್ಧ ಧರ್ಮಗಳು ಬೇಕಾದಷ್ಟಿದೆ. ಸರ್ವಜ್ಞತ್ವ, ಅಲ್ಪಜ್ಞತ್ವ, ದುಃಖ, ಸುಖ, ಹೀಗೆ ಬೇಕಾದಷ್ಟು ಗುಣಗಳನ್ನು ನಾವು ಪಟ್ಟಿ ಮಾಡಿಕೊಂಡು ಹೋಗ್ಬೋದು. ಭಗವಂತನಲ್ಲಿ ಇರತಕ್ಕಂತಹ ಗುಣಗಳು ಅದು ಜೀವನಲ್ಲಿದೆ ಅಂತ ಯಾವ ಕಾಲಕ್ಕೂ ಕೂಡ ಚಿಂತನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ವಿರುದ್ಧ ಧರ್ಮಾದಿಗಳು ಉಳ್ಳಂತಹ ಜೀವ ಬ್ರಹ್ಮ, ಜೀವ ಈಶ ಯಾರೂ ಯಾವತ್ತೂ ಕೂಡ ಒಂದೇ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಪ್ರತ್ಯೇಕವಾಗಿಯೇ ಇವರು ಇಲ್ಲಿ ಮೋಕ್ಷದಲ್ಲಿಯೂ ಕೂಡ ಪ್ರತ್ಯೇಕವಾಗಿಯೇ ಇರ್ತಾರೆ ಎಂಬಂಥ ದೊಡ್ಡ ಚಿಂತನೆಯನ್ನು
ನಮಗೆ ಆಚಾರ್ಯರು ಕೊಟ್ಟಿದ್ದಾರೆ. ಅದನ್ನು ಆ ಪರಂಪರೆಯಲ್ಲಿ ಬಂದಿರತಕ್ಕಂತಹ ವಾದಿರಾಜರು ಕೂಡ ಅದನ್ನು ಮತ್ತೆ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಇಲ್ಲದಿದ್ದರೆ ಈ ಚಿಂತನೆಗಳನ್ನು ಸಣ್ಣ ಸಣ್ಣ ಚಿಂತನೆಗಳು ಇದು ನಮಗೆ ಯೋಚನೆ ಮಾಡಲಿಕ್ಕೂ ಈ ಒಂದು ಇಲ್ಲಿ ನಾವು ಭಿನ್ನವಾಗಿರ್ಬೋದು, ಅಲ್ಲಿ ಹೋದಾಗ ಒಂದೇ ಅಂತ ಹೇಳಿಕೊಂಡು ಈ ರೀತಿಯಾಗಿರ್ತಕ್ಕಂತಹ ಚಿಂತನೆಗಳನ್ನು ಹೇಳುವರ್ಬೋದು. ಆದರೆ ಹಾಗಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಹೇಗೆ ಪ್ರತ್ಯೇಕನಾಗಿರ್ತಾನೋ ಅದೇ ರೀತಿಯಾಗಿ ಜೀವರುಗಳು ಮೋಕ್ಷವನ್ನು ಹೊಂದಿದಾಗಲೂ ಕೂಡ ಪ್ರತ್ಯೇಕವಾಗಿಯೇ ಇರ್ತಾರೆ ಎಂಬಂತಹ ಚಿಂತನೆಯನ್ನು ಹೇಳ್ತಾರೆ. ಇದೇನಾಯಿತು ಅಂತ ಕೇಳಿದ್ರೆ, ನೀನು ಯಾವತ್ತೂ ಕೂಡ ಕೃಷ್ಣನಿಗೆ ಹೇಳ್ತಾರೆ, ನೀನು ಯಾವ ಕಾಲಕ್ಕೂ ಕೂಡ ನಮಗೆ ಸರಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ, ಇತರ ಜೀವನಿಗೆ ನೀನು ಸರಿ ಸಮಾನ ಅಂತ ಹೇಳಲಿಕ್ಕೆ ಬರೋದಿಲ್ಲ ಎಂಬುದನ್ನು ಹೇಳ್ತಾರೆ. ಈ ವಿರುದ್ಧ ಧರ್ಮಾದಿಗಳನ್ನು ವಿರುದ್ಧ ಧರ್ಮಾದಿಗಳು ಉಳ್ಳದನ್ನು ಯಾವತ್ತೂ ಕೂಡ ನಾವು ಒಂದೇ ಅಂತ ಹೇಳೋದೇ ಇಲ್ಲ. ದೃಷ್ಟಾಂತವನ್ನು ನೋಡಿದೆವು. ಸುಡತಕ್ಕಂತಹ ಧರ್ಮ, ಶೈತ್ಯವನ್ನು ಕೊಡತಕ್ಕಂತಹ ಧರ್ಮವನ್ನು ಒಂದು ಅಂತ ಹೇಗೆ ಹೇಳೋದು? ಪ್ರತ್ಯಕ್ಷವಾಗಿ ಕಾಣತಕ್ಕಂಥದ್ದನ್ನೇ ನಾವು ಹೇಳಲಿಕ್ಕೆ ಬರೋದಿಲ್ಲ. ಬೆಂಕಿ ಸುಡ್ತಾ ಇದೆ, ಹಿಮ ತಂಪಾಗಿದೆ, ತಣ್ಣಗಿದೆ. ಈ ವಿರುದ್ಧ ಧರ್ಮಗಳನ್ನೇ ನಾವು ಪ್ರತ್ಯಕ್ಷವಾಗಿ ಇದನ್ನು ನಾವು ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಭಗವಂತನಿಗೂ ನಮಗೂ ಪರಸ್ಪರ ಒಂದೇ ಅಂತ ಹೇಳಿದರೆ ಆ ತತ್ವವನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಹೀಗೆ ಹೇಳಿದ ನಂತರ ಕಮಲಾಸನ ಚ ಭವತೋ ಮಹತೀಂದಿರ ಕಿಲ ಲತಯಾ ತರುವದ್ ಭವಾನ್ ಪರಿವೃತೋ ದಯದಾವಸೇದ ಮನುತೆ. ರಾಜರು ತಮ್ಮ ಮಾತಿನ ಮೂಲಕವಾಗಿ ಮತ್ತಷ್ಟು ಆ ತತ್ವವನ್ನು ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಈಗ ಈ ತತ್ವವನ್ನು ಸರ್ವೋತ್ತಮ ಭಗವಂತನಿಗಿಂತ ಭಿನ್ನ ಇನ್ನು ಉಳಿದಂತಹ ತತ್ವಗಳು ಒಂದೇ ಅಂತ ಹೇಳತಕ್ಕಂಥದ್ದು ಎಲ್ಲೂ ಇಲ್ಲ. ಅಹಂ ರುದ್ರಾಯ ನುರಾತನೋಮಿ ಬ್ರಹ್ಮದ್ವಿಶೇಷರವೇ ಅಂತವಾಪೂ ಅಹಂ ಜನಾಯ ಸಮದಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಂತ ಅಂಬರೀ ಸೂಕ್ತ ಕೊಂಡಾಡ್ತಾ ಉಂಟು. ನನಗೆ ಕಾರಣನಾಗಿರತಕ್ಕಂಥವನು ಒಬ್ಬ. ಅಹಂ ನನಗೆ ಮಮ ಯೋನಿಹಿ ಅಪ್ಸು ಅಂತಃಸಮುದ್ರೇ ಮಮ ಯೋನಿಹಿ, ನನಗೆ ಕಾರಣವಾಗಿರತಕ್ಕಂತಹ ಒಂದು ತತ್ವ ಉಂಟಲ್ವಾ, ಅದು ಎಲ್ಲಿ ಉಂಟು ಅಂತ ಕೇಳಿದರೆ ಅದು ಅಂತಃಸಮುದ್ರೇ, ಸಮುದ್ರದ ಮಧ್ಯದಲ್ಲಿದೆ ಅಂತ ಹೇಳ್ತಾ ಉಂಟು. ಈ ಸಮುದ್ರದ ಮಧ್ಯದಲ್ಲಿರತಕ್ಕಂತಹ ಧರ್ಮ ಅದು ಬೇರೆ ಯಾರಿಗೂ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಸಮುದ್ರದಲ್ಲಿ ಮಧ್ಯದಲ್ಲಿರತಕ್ಕಂಥವನು ಯಾರು? ಭಗವಂತ ಮಾತ್ರ. ಕ್ಷೀರ ಸಮುದ್ರಶಾಹಿ ಆಗಿರತಕ್ಕಂಥವನು, ಕ್ಷೀರ ಸಮುದ್ರದಲ್ಲಿ ಪವಡಿಸಿರತಕ್ಕಂಥವನು, ಅದು ಭಗವಂತನ ಧರ್ಮ. ಇದನ್ನು ಸ್ವತಃ ಅಂಬರೀ ಸೂಕ್ತದಲ್ಲಿ ಲಕ್ಷ್ಮೀದೇವಿಯೇ ಹೇಳ್ತಾ ಇದ್ದಾಳೆ ಅಂತ ಹೇಳಿದ್ರೆ, ನನಗೆ ಕಾರಣನಾಗಿರ್ತಕ್ಕಂಥವನು ಅಂತ ಹೇಳಿದ ಮೇಲೆ ಇಡೀ ಜಗತ್ತಿಗೆ ಕಾರಣನಾಗಿರ್ತಕ್ಕಂಥವನು ಅವನೇ ಎಂಬುದಾಗಿ ಸಿದ್ಧವಾಗ್ತದೆ. ಮತ್ತು ಅದೇ ಲಕ್ಷ್ಮೀದೇವಿ ಹೇಳ್ತಾಳೆ, ಅಹಂ ರುದ್ರಾಯುಧರಾತನೋಮಿ, ನಾನು ರುದ್ರನನ್ನು ಬೇಕಾದರೂ ಸಂಹಾರ ಮಾಡ್ತೇನೆ. ಬ್ರಹ್ಮದ್ವಿಷೆ ಶರವೇ ಹಂತವಾವು, ಬ್ರಹ್ಮನನ್ನು ಕೂಡ ನನಗೆ ಸಂಹಾರ ಮಾಡತಕ್ಕಂತಹ ಸಾಮರ್ಥ್ಯ ಉಳ್ಳವನಾಗಿದ್ದೇನೆ ನಾನು. ಹೀಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಸಾಮರ್ಥ್ಯ ಉಳ್ಳವಳು ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗೂ ಕೂಡ ಕಾರಣನಾಗಿರ್ತಕ್ಕಂಥವನು ಯಾರು ಅಂತ ಕೇಳಿದರೆ ಅದು ಭಗವಂತ. ಭಗವಂತನನ್ನು ಬಿಟ್ಟು ಈ ಲಿಂಗಗಳು, ಕ್ಷೀರ ಸಮುದ್ರಶಾಹಿ ಲಿಂಗ, ಅದೇ ರೀತಿಯಾಗಿ ಮೋಕ್ಷದಾಯಕತ್ವ, ಶ್ರೀಪತಿತ್ವ, ಲಕ್ಷ್ಮೀಪತಿತ್ವ, ಈ ಎಲ್ಲ ಲಿಂಗಗಳು ಬೇರೆ ಯಾರನ್ನೂ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಯಾವ ರೀತಿಯಾಗಿ ನಾರಾಯಣ, ವಿಷ್ಣು ಅಥವಾ ಈ ಎಲ್ಲ ಶಬ್ದಗಳು ನೀವು ಬೇರೆ ಯಾರಿಗೂ ಕೂಡ ಇದನ್ನು ಅನ್ವಯ ಮಾಡಲಿಕ್ಕೆ ಬರೋದಿಲ್ಲ. ವಿಷ್ಣು ಅಂತ ಹೇಳಿದ್ರೆ ಭಗವಂತನಿಗೆ ಹೇಳಬೇಕು, ನಾರಾಯಣ ಅಂತ ಹೇಳಿದ್ರೆ ಭಗವಂತನಿಗೆ ಹೇಳಬೇಕು. ಬೇರೆ ಯಾವುದಾದ್ರೂ ಕೂಡ ಶಬ್ದಗಳನ್ನು ನೀವು ಹೇಗಾದರೂ ಮಾಡಿ ಅನ್ವಯ ಮಾಡ್ಬೋದು. ಆದರೆ ಕೆಲವೆಲ್ಲ ಶಬ್ದಗಳನ್ನು ಯಾವ ಕಾಲಕ್ಕೂ ಕೂಡ ನೀವು ದೇವರನ್ನು ಬಿಟ್ಟು ಬೇರೆ ಯಾರಲ್ಲೂ ಕೂಡ ಅದನ್ನು ಅನ್ವಯ ಮಾಡಲಿಕ್ಕೆ ಬರೋದೇ ಇಲ್ಲ. ಅದೇ ರೀತಿಯಾಗಿ ಈಗ ಇಲ್ಲಿ ಹೇಳ್ತಾ ಇದ್ದಾರೆ, ಲಕ್ಷ್ಮೀದೇವಿ ಹೇಳ್ತಾಳೆ, ಅಂಬರೀ ಸೂಕ್ತವೇ ನನಗೆ ಕಾರಣನಾಗಿರ್ತಕ್ಕಂಥವನು ಆ ಕ್ಷೀರ ಸಮುದ್ರದಲ್ಲಿದ್ದಾನೆ ಅಂತ ಹೇಳಿದಾಗ, ಈ ರಮೇ ಇಡೀ ತನ್ನ ಅಧೀನವಾಗಿ ತಿಳಿದಿಲ್ಲ. ಅಂದರೆ ರಮೆಯೂ ಕೂಡ ಯಾವುದೋ ಒಂದು ವಿಶಿಷ್ಟವಾಗಿರತಕ್ಕಂತಹ ಚೇತನದ ಅಧೀನವಾಗಿದ್ದಾಳೆ ಎಂಬುದಾಗಿ ಗೊತ್ತಾಯಿತು. ಅಂದರೆ ಏನಾಯಿತು?
ಅವಳು ಯಾರನ್ನು ಆಶ್ರಯಿಸಿದ್ದಾಳೆ? ಅವಳು ಭಗವಂತನನ್ನು ಆಶ್ರಯಿಸಿಕೊಂಡಿದ್ದಾಳೆ ಅಂತಾಯಿತು. ಇನ್ನು ಇದು ಯಥಾರ್ಥವಾಗಿರ್ತಕ್ಕಂತಹ ತತ್ವ. ಇದನ್ನು ತಿಳ್ಕೊಂಡ್ರೆ ಮಾತ್ರ ನಮಗೆ ಭಗವಂತನನ್ನು ಕಾಣಲಿಕ್ಕೆ ಯೋಗ್ಯತೆ ಇರುವಂತಹದ್ದು. ಇಲ್ಲ ಭಗವಂತನನ್ನು ನನ್ನ ಸಮಾನವಾಗಿ, ಜೀವನ ಸಮಾನವಾಗಿ ಅಥವಾ ಇತರ ತತ್ವಗಳ ಸಮಾನವಾಗಿ ತಿಳ್ಕೊಂಡ ಅಂತ ಹೇಳಿದರೆ ಅವನು ಅಂಧಂತಮಸ್ಸಿಗೆ ಹೋಗುವುದರಲ್ಲಿ ಎರಡು ಮಾತಿಲ್ಲ. ಮತ್ತು ಅವನಷ್ಟು ಮೂರ್ಖತನ ಯಾರೂ ಇಲ್ಲ ಎಂಬುದನ್ನು ರಾಜರು ತಮ್ಮ ಮಾತಿನ ಮೂಲಕವಾಗಿ ಇಡ್ತಾ ಇದ್ದಾರೆ. ಅಂದರೆ ಏನಾಯ್ತು, ಈಗ ಭಗವಂತ ವಿಶಿಷ್ಟನಾಗಿರ್ತಕ್ಕಂಥವನು, ಎಲ್ಲರಿಗಿಂತಲೂ ಕೂಡ ಮಿಗಿಲಾಗಿರ್ತಕ್ಕಂಥವನು ಎಂಬುದನ್ನು ಇನ್ನೊಂದೇನು ಅಂತ ಕೇಳಿದರೆ ನನಗೂ ಭಗವಂತನಿಗೂ ಪ್ರತ್ಯೇಕತೆ, ಭೇದ ಇದು ಇದೆ ಅಂತ ಎಂಬುದನ್ನು ಸಿದ್ಧ ಮಾಡಿದಾಗಾಯಿತು ಅಂತ ಹೇಳ್ತಾರೆ. ತದನಂತರದಲ್ಲಿ ಇದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣವನ್ನು ಹೇಳ್ತಾರೆ. ಅದೇನು ಅಂತ ಕೇಳಿದರೆ ನಿಗಮಃ ಅಸ್ತಿ. ಇದು ನಾನು ಹೇಳ್ತಾ ಇರುವಂತಹದ್ದಲ್ಲ. ನಮಗೆ ಭಗವಂತನನ್ನು ಸರ್ವೋತ್ತಮ, ಭಗವಂತನನ್ನು ಎಲ್ಲಕ್ಕಿಂತಲೂ ಕೂಡ ಜೀವೋತ್ತಮನಾಗಿರ್ತಕ್ಕಂಥವನು ಹೀಗೆಲ್ಲ ತಿಳ್ಕೊಳ್ಳೋದಕ್ಕೆ ನಮಗೆ ಏನು ಅಲ್ಲ ಪ್ರಮಾಣಗಳು ಬೇಕಲ್ವ ಅಂತ ಕೇಳಿದರೆ ಪ್ರಮಾಣಗಳಿದೆ, ತಿಳ್ಕೊಳ್ಳಬೇಕು. ನಿಗಮಃ ಅಸ್ತಿ, ವೇದಗಳೇ ನಿಮಗೆ ಪ್ರಮಾಣಗಳು. ವೇದಗಳು ನಿಮಗೆ ವೇದಗಳನ್ನು ಒಪ್ಪಿಕೊಳ್ತೀರಿ ಅಂತ ಆದರೆ ವೇದಗಳಿಗಿಂತ ಭಿನ್ನವಾಗಿರ್ತಕ್ಕಂತಹ ಮತ್ತೊಂದು ಪ್ರಮಾಣಗಳು ಬೇಡ. ಯಾಕೆ? ಭಗವಂತನನ್ನು ಉತ್ತಮ, ಸರ್ವೋತ್ತಮ, ಭಿನ್ನನಾಗಿರ್ತಕ್ಕಂಥವನು ಅಂತ ಹೇಳುವಲ್ಲಿ ವೇದಗಳೇ ಪರಮ ಪ್ರಮಾಣಗಳಾಗಿರ್ತಕ್ಕಂಥವುಗಳು. ನಿಗಮಃ ಅಸ್ತಿ ತೇ ಮತಿಂ ಅತಃ. ಇನ್ನು ಆ ವೇದಗಳಿಗೆ ಇಲ್ಲ, ಆ ವೇದಗಳನ್ನು ಬೇರೆ ಹೇಗಾದರೂ ಮಾಡ್ಬೋದಲ್ವ? ಈಗ ಇಂದ್ರ ಸೂಕ್ತವನ್ನುಂಟು, ಅಗ್ನಿ ಸೂಕ್ತ ಇದೆ, ಅವರನ್ನೇ ಸರ್ವೋತ್ತಮ ಅಂತ ಹೇಳುವ. ಅಗ್ನಿಯಲ್ಲಿ ಅಗ್ನಿ ಸರ್ವೋತ್ತಮ, ಇಂದ್ರನಲ್ಲಿ ಇಂದ್ರ ಸರ್ವೋತ್ತಮ, ವಾಯುವಿಗೆ ವಾಯು ಸರ್ವೋತ್ತಮ ಹೇಳ್ಬೋದಲ್ವ? ಅವುಗಳಿಗೆ ಸರ್ವೋತ್ತಮವನ್ನು ಹೇಳಿಕೊಂಡ್ರೆ ನಿರವಕಾಶ. ಅದಕ್ಕೆ ಬೇರೆ ರೀತಿಯಾಗಿ ಅರ್ಥವನ್ನು ಮಾಡಲಿಕ್ಕೆ ಬರೋದೇ ಇಲ್ಲ. ಅದು ವೇದಗಳಿಗೆ ಯಾವತ್ತೂ ಕೂಡ ಮುಖ್ಯವಾಗಿ ನೀವು ಭಗವತ್ಪರವಾಗಿ ಅದಕ್ಕೆ ಅರ್ಥವಾಗುವಂತಹದ್ದು ಹೊರತು ಯಾವುದೋ ಇನ್ನಿತರ ದೇವತಾಪರವಾಗಿ ಅದನ್ನು ಅರ್ಥವನ್ನು ಹೇಳಲಿಕ್ಕೆ ಬರೋದೇ ಇಲ್ಲ. ಈ ನಿರವಕಾಶವಾಗಿರತಕ್ಕಂಥವುಗಳು ಅಂತ ಹೇಳ್ತಾರೆ. ಅದಕ್ಕೆ ಆ ವೇದಗಳಿಗೆ ಐಕ್ಯ ವಿಷಯವನ್ನು ಹೇಳುವಂತಹದರಲ್ಲಿ ಯಾವ ಕಾಲಕ್ಕೂ ಕೂಡ ಪ್ರಮಾಣ ಇಲ್ಲ. ಇನ್ನೇನು ಅಂತ ಕೇಳಿದರೆ ಭಗವಂತನನ್ನು ಸರ್ವೋತ್ತಮನಾಗಿರ್ತಕ್ಕಂತಹ, ತತ್ವನಾಗಿರ್ತಕ್ಕಂತಹ ಭಗವಂತನನ್ನು ವೇದಗಳು ಹೇಳ್ತಾ ಇದೆ ಅಂತ ಹೇಳಿದರೆ ಅದು ಒಂದು ವೇಳೆ ಆ ರೀತಿಯಾಗಿ ಹೇಳದೆ ತಾನು ಇಲ್ಲ ಅದು ಐಕ್ಯಪರವಾಗಿ ಹೇಳ್ತಾ ಉಂಟು, ಜೀವನ ಮತ್ತು ಪರಮಾತ್ಮನ ಐಕ್ಯಪರವಾಗಿ ಅರ್ಥವನ್ನು ಹೇಳ್ತಾ ಉಂಟು, ಹೀಗೆ ಅದನ್ನು ಅರ್ಥ ಮಾಡ್ಬೋದಲ್ವ? ಯಾಕೆ ಸುಮ್ಮನೆ ನೀವು ಅದನ್ನು ಭಗವಂತನಿಗೆ, ಇಂದ್ರಾದಿಗಳಿಗೆ ಹೇಳುವಂಥದ್ದನ್ನು ನೀವು ನೇರವಾಗಿ ಭಗವಂತನಿಗೆ ಹೇಳುವಂಥದ್ದು ಅಂತ ಹೇಳಿದರೆ ಅದು ಆ ರೀತಿಯಾಗಿ ಒಂದು ವೇಳೆ ನೀವು ಅರ್ಥವನ್ನು ಮಾಡಿದ್ರಿ ಅಂತ ಹೇಳಿದರೆ ಅದರಿಂದ ನಿಮಗೆ ಆಗತಕ್ಕಂತಹದ್ದು ಏನು ಅಂತ ಕೇಳಿದರೆ ನಿಮಗೆ ಮೋಕ್ಷವಾಗುವುದಿಲ್ಲ. ಅದರ ಬದಲಾಗಿ ಆಗತಕ್ಕಂತಹದ್ದು ಯಾವುದು ಅಂತ ಕೇಳಿದರೆ ಅಂಧಂತಮಸ್ಸು ಅಥವಾ ನರಕ. ಈ ನರಕಾದಿಗಳನ್ನೇ ನೀವು ಹೊರತೀರಿ, ಅದನ್ನು ಬಿಟ್ಟು ಬೇರೆ ಯಾವುದನ್ನೂ ಕೂಡ ಹೇಳ್ಬೋದು. ತ್ವಮಾಪಿ ತಜಂತ್ಯ ಸುಭೃತ ಸುಭೃತ ಸ್ವನಯ ಕುತಃ ಅಕ್ಷರರಹಿತೈ. ನಿಮಗೆ ಅಕ್ಷರರಹಿತನಾಗಿರ್ತಕ್ಕಂಥವನು, ಕ್ಷರರಹಿತನಾಗಿರ್ತಕ್ಕಂತಹ, ಯಾವುದೇ ರೀತಿಯಾಗಿರ್ತಕ್ಕಂತಹ ನಾಶರಹಿತನಾಗಿರ್ತಕ್ಕಂಥವನನ್ನು ಭಗವಂತನನ್ನು ಬಿಟ್ಟು ಇನ್ಯಾವುದೋ ದೇವತೆಗಳ ಪರವಾಗಿ ಅರ್ಥವನ್ನು ಮಾಡಿದ್ರಿ ಅಂತ ಹೇಳಿದರೆ ನಿಮ್ಮ ನಾಶವನ್ನು ನೀವೇ ನಿಮ್ಮ ಬೇಕಾಗಿರತಕ್ಕಂಥ ಅವನತಿಯನ್ನು ನೀವೇ ತೋಡಿಕೊಂಡಂತಾಗಿದೆ. ಈ ರೀತಿಯಾಗಿರ್ತಕ್ಕಂತಹ ದೊಡ್ಡ ಚಿಂತನೆಯನ್ನು ನಮಗೆ ಹೇಳ್ತಾ ಇದ್ದಾರೆ. ಇನ್ನೊಂದು ಹೇಳ್ತಾರೆ, ಈ ಅರ್ಥವನ್ನು ನೀವು ಹೇಗೆ ಮಾಡಿದರೂ ಕೂಡ ವೇದಗಳಿಗೆ ಮಾಡಲಿಕ್ಕೆ ಬರೋದಿಲ್ಲ. ನೀವು ಮುಖ್ಯವಾಗಿ ಅರ್ಥವನ್ನು ಹೇಳಬೇಕು ಅಂತ ಹೇಳಿದರೆ ಅದಕ್ಕೆ ಮುಖ್ಯವಾಗಿ ಆಗತಕ್ಕಂತಹ ಅರ್ಥಗಳು ಅದು ಭಗವಂತನಿಗೆ. ಅಗ್ನಿಂ ಈಳೆ ಪುರೋಹಿತಂ ಯಜ್ಞಸ್ಯ ದೇವಂ ಮೃತ್ಯುಜಂ ಅಂತ ಹೇಳಿದಾಗ ಅದು ಅಗ್ನಿ ಸೂಕ್ತ ಆಗಿರ್ಬೋದು. ಆದರೆ ಅಗ್ನಿ ಶಬ್ದಕ್ಕೆ ಸಂಚಲನವನ್ನು ನೀಡತಕ್ಕಂಥವನು. ಏನು ಸಂಚಲನ ನೀಡ್ತಾನೆ? ನಮ್ಮಲ್ಲಿ ಯಾವಾಗ ಚಲನೆ ಇಲ್ಲವೋ ಅಂಥವರಿಗೆ ಚಾಲನೆ ನೀಡತಕ್ಕಂಥವನು ಅಗ್ನಿ.
ಇನ್ನು ವಾಯು ಅವನು ಜ್ಞಾನವನ್ನು ನೀಡ್ತಾನೆ. ಹೀಗೆ ಒಂದೊಂದು ತತ್ವಗಳು ಕೂಡ, ಒಂದೊಂದು ದೇವತೆಗಳು ಕೂಡ ಒಂದೊಂದು ರೀತಿಯಾಗಿರತಕ್ಕಂತಹ ಕ್ರಿಯೆಯನ್ನು ಮಾಡುವವರು. ಆದ್ದರಿಂದಾಗಿ ಅವರಿಗೆ ಹರಿ ಅಥವಾ ಅಗ್ನಿ, ವಾಯು ಇತ್ಯಾದಿ ಶಬ್ದಗಳನ್ನು ಹೇಳುವಂತಹದ್ದು ಅಂತ ಇದನ್ನು ಹೇಳ್ತಾರೆ. ತದನಂತರದಲ್ಲಿ ಈಗ ಸುಳ್ಳು ಅಂತ ಹೇಳ್ತಕ್ಕಂತಹ ಒಂದು ಮತವನ್ನು ರಾಜರು ನಿರಾಕರಣೆ ಮಾಡ್ತಾ ಇದ್ದಾರೆ. ಇದನ್ನು ವ್ಯಾಸರು ಸೂತ್ರದಲ್ಲಿ ಖಂಡನೆ ಮಾಡಿದ್ದಾರೆ. ಸೂತ್ರಗಳಲ್ಲಿ ಖಂಡನೆ ಮಾಡಿದ್ದನ್ನು ಮಧ್ವರು ಅದನ್ನು ಭಾಷ್ಯಗಳ ಮೂಲಕವಾಗಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಬೇಕಾಗಿರತಕ್ಕಂತಹ ಭಾಷ್ಯವನ್ನು ನೀಡಿ ತದನಂತರದಲ್ಲಿ ಅದನ್ನು ಖಂಡನೆ ಮಾಡಿದ್ದಾರೆ. ಹೀಗೆ ಜ್ಞಾನಿಗಳು, ಟೀಕಾರಾಯರು ಎಲ್ಲರೂ ಕೂಡ ಈ ರೀತಿಯಾಗಿರತಕ್ಕಂಥದ್ದನ್ನು ಖಂಡನೆ ಮಾಡಿದ್ದಾರೆ. ವಾದಿರಾಜರು ಕೂಡ ಆ ಒಂದು ತತ್ವವನ್ನು ಸುಳ್ಳು ಅಂತ ಹೇಳಿದರೆ ಯಾವ ರೀತಿಯಾಗಿರತಕ್ಕಂತಹ ದೋಷ ನಮಗೆ ಬರ್ತದೆ ಎಂಬುದನ್ನು ಅದನ್ನು ತೋರಿಸ್ತಾರೆ. ಅನೃತಂ ಜಗತ್ ಕಲಯತೆ ಅಲಯತೆ ಯದಿ ಕೋಪಿ ಮಾನಸಹಿತಂ ಸಹಿತಂ ರುಚಿರಂ ಕಥಂ ನಿಜನಯೇ ಜನಯೇತ್ ನಹಿ ರಜ್ವಯೇ ಕ್ಷತಿ ಅಭೂತ್ ರಭೂತ್ ಹೇಳ್ತಾರೆ. ಜಗತ್ತು ಸುಳ್ಳು ಅಂತ ಒಂದು ವಾದವನ್ನು ಹೇಳ್ತಾರೆ. ಜಗತ್ತನ್ನು ಸುಳ್ಳು ಅಂತ ಹೇಳಿದ್ರೆ ಪ್ರತ್ಯಕ್ಷವಾಗಿ ಕಾಣತಕ್ಕಂತಹ ಜಗತ್ತನ್ನು ಸುಳ್ಳು ಅಂತ ಹೇಗೆ ತಾನೇ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೂಡ ಅದನ್ನು ಸುಳ್ಳು ಅಂತ ಹೇಳ್ತಾರೆ. ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಅಂತ ಒಂದು ವಾದವನ್ನು ಹೇಳ್ತಾರೆ. ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಅಂತ ಹೇಳಿದರೆ ಜಗತ್ತನ್ನು ಬ್ರಹ್ಮ ಮಾತ್ರ ಸತ್ಯ, ಅದಕ್ಕಿಂತ ಭಿನ್ನವಾಗಿರ್ತಕ್ಕಂತಹ ಜಗತ್ತೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದರೆ ಸಾಧ್ಯವೇ ಇಲ್ಲ, ಒಪ್ಪಿಕೊಳ್ಳಲಿಕ್ಕೆ ಬರೋದಿಲ್ಲ. ಅದನ್ನು ದೃಷ್ಟಾಂತದ ಮೂಲಕವಾಗಿ ಅದನ್ನು ರಾಜರು ನಿರಾಕರಣೆ ಮಾಡ್ತಾರೆ. ಹೇಗೆ ಅಂತ ಕೇಳಿದರೆ ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿದರೆ, ಈ ಸುಳ್ಳು ಅಂತ ಹೇಳಿದರೆ ಈ ವೇದವನ್ನು ನೀನು ಸುಳ್ಳು ಅಂತ ಹೇಳಬೇಕಾಗ್ತದೆ. ವೇದವನ್ನು ಸುಳ್ಳು ಅಂತ ಹೇಳಿದರೆ ಈ ಸಿದ್ಧಾಂತಕ್ಕೆ ಬೇಕಾಗಿರತಕ್ಕಂತಹ ಒಂದು ಮೂಲ ಅದು ವೇದವನ್ನು ಬಿಟ್ಟು ಬೇರೆ ಇನ್ಯಾವ ಪ್ರಮಾಣಗಳನ್ನು ಕೂಡ ನಾವು ದೇವರನ್ನು ದೇವರನ್ನು ಸತ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ದೇವರನ್ನು ನಂಬಬೇಕು ಅಂತಾದರೆ ವೇದಗಳನ್ನು ಒಪ್ಪಿಕೊಳ್ಳಬೇಕು. ಬ್ರಹ್ಮನನ್ನು ತಿಳ್ಕೊಳ್ಳುವಂತಹ ಬಗೆ ಹೇಗೆ? ವೇದಗಳು. ಅದರಿಂದ ಏನಾಯಿತು? ವೇದಗಳನ್ನು ಒಪ್ಪಿಕೊಳ್ಳಬೇಕು. ವೇದಗಳಿಂದ ಯಾರನ್ನು ತಿಳ್ಕೊಳ್ಳಿಕ್ಕಾದರೆ ವೇದಗಳ ಮೂಲಕವಾಗಿ ಬ್ರಹ್ಮನನ್ನು ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಬರ್ತದೆ ಎಂಬುದಾಗಿ ಈ ರೀತಿಯಾಗಿ ಒಪ್ಪಿಕೊಳ್ಳಲೇಬೇಕು. ನೀವೀಗ ಬ್ರಹ್ಮನನ್ನೇ ಸುಳ್ಳು ಅಂತ ಹೇಳಿಬಿಟ್ರೆ ವೇದಗಳು ಕೂಡ ಸುಳ್ಳಾಯಿತು. ಸುಳ್ಳು ಅಂತ ಹೇಳಿಬಿಟ್ರೆ ಎಲ್ಲವೂ ಸುಳ್ಳಾಗಿ ಬಿಡ್ತದೆ. ವೇದಗಳನ್ನು ನೀವು ಒಪ್ಪಿಕೊಂಡ್ರೆ ಆವಾಗ ಬ್ರಹ್ಮನನ್ನು ಕೂಡ ಒಪ್ಪಿಕೊಳ್ಳಬೇಕಾಗ್ತದೆ ಅಂತ ಹೇಳಿಕೊಂಡು ಒಂದು ರೀತಿಯಾಗಿರ್ತಕ್ಕಂತಹ ಸರಿಯಾಗಿ ತಿಳ್ಕೊಳ್ಳಬೇಕು. ಅದನ್ನು ರಾಜರು ಹೇಳುವಂತಹ ಶೈಲಿ ಹೇಗೆ ಅಂತ ಕೇಳಿದ್ರೆ, ಕೇವಲ ನಾನು ದೇವರನ್ನು ತಿಳ್ಕೊಳ್ತೇನೆ ಅಂತ ಹೇಳಿದ್ರೆ ದೇವರನ್ನು ತಿಳ್ಕೊಂಡ್ರೆ ಸಾಧ್ಯ ಇಲ್ಲ, ಸಾಕಾಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ ಭಗವಂತನ ಸೃಷ್ಟಿಯಾಗಿರ್ತಕ್ಕಂಥ ಜಗತ್ತನ್ನು ಮೊದಲಿಗೆ ತಿಳ್ಕೊಳ್ಬೇಕು. ಭಗವಂತನನ್ನು ತಿಳ್ಕೊಳ್ಬೇಕು. ಭಗವಂತನಿಂದ ಸೃಷ್ಟಿಯಾಗಿರ್ತಕ್ಕಂಥ ಜಗತ್ತು ಮೊದಲಿಗೆ ನಮಗೆ ಸಾಧನೆ ಬೇಕಲ್ವ? ಯಾವುದರ ಮೂಲಕವಾಗಿ ನಾವು ತಿಳ್ಕೊಳ್ಬೋದು ಭಗವಂತ? ಅದಕ್ಕೆ ಆರಂಭದಲ್ಲಿ ಬಹುಚಿತ್ರ ಜಗತ್ ಬಹುದಾಕರಣಾತ್ ಪರಶಕ್ತಿರನಂತ ಗುರುಣ ಪರಮಃ ಅಂತ ಹೇಳಿಕೊಂಡು ಆಚಾರ್ಯ ಮಧ್ವರು ಭಗವಂತನ ಸೃಷ್ಟಿಯನ್ನು ಹೇಳಿದ್ದಾರಲ್ಲಿ. ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿರನಂತ ಗುಣ ಪರಮಃ ಅಂತ ಹೇಳಿಕೊಂಡು ಭಗವಂತನನ್ನು ತಿಳಿಬೇಕು ಅಂತ ಹೇಳಿದರೆ ಭಗವಂತನ ಸೃಷ್ಟಿಯಾಗಿರ್ತಕ್ಕಂತಹ ಜಗತ್ತನ್ನು ಆರಂಭದಲ್ಲಿ ತಿಳ್ಕೊಳ್ಬೇಕು. ಯಾಕೆ? ಭಗವಂತನ ಸೃಷ್ಟಿಯಾಗಿರ್ತಕ್ಕಂತಹ ಜಗತ್ತು ಯಾವಾಗ ನಮಗೆ ಅದು ಅದ್ಭುತವಾಗಿ ತಿಳ್ಕೊಳ್ತೇವೆಯೋ, ಅದನ್ನು ಒಂದೊಂದರಲ್ಲಿರ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ತಿಳ್ಕೊಳ್ತೇವೆಯೋ, ಆವಾಗ ನಮಗೆ ಭಗವಂತನ ಒಂದು ಶಕ್ತಿ, ನಮಗೆ ಜ್ಞಾನ ಬರುವಂಥ ಶಕ್ತಿಯ ಜ್ಞಾನ ನಮಗೆ ಬರುವಂತಹದ್ದು. ಸುಮ್ಮನೆ ಈಗ ಯಾರನ್ನೇ ಆಗಲಿ ಒಂದು ಲೌಕಿಕವಾಗಿ ದೃಷ್ಟಾಂತವನ್ನು ನೀಡುವ, ಲೌಕಿಕ ದೃಷ್ಟಾಂತವನ್ನು ಹೇಳುವುದು ಅಂತ ಅಂದರೆ ಯಾವುದೋ ಒಬ್ಬ ಉನ್ನತವಾದ ದೊಡ್ಡ ಸ್ಥಾನದಲ್ಲಿರತಕ್ಕಂತಹ ಅಧಿಕಾರಿ, ಆ ಅಧಿಕಾರಿಯನ್ನು ತಿಳ್ಕೊಳ್ಳಬೇಕು ಹೇಗೆ? ಅವನನ್ನು ಪರಿಚಯ ಮಾಡಲಿಕ್ಕೆ ಯಾರೋ ಒಬ್ಬ ಬೇಕು ನಮಗೆ.
ಅವನನ್ನು ಒಳ್ಳೆಯ ರೀತಿಯಲ್ಲಿ ಪರಿಚಿತನಾಗಿರತಕ್ಕಂತಹ ವ್ಯಕ್ತಿಯ ಮೂಲಕವಾಗಿ ಇವನು ಇಂತಹ ವ್ಯಕ್ತಿ, ಇವನು ದೊಡ್ಡ ಸ್ಥಾನದಲ್ಲಿರುವವನು ಎಂಬ ಮೊದಲಿಗೆ ಪರಿಚಯವನ್ನು ನೀಡಬೇಕು. ಆ ಪರಿಚಯ ನೀಡತಕ್ಕಂತಹದ್ದು ಯಾವುದು? ವೇದಗಳು. ಅದರಿಂದ ಏನಾಯ್ತು? ಈಗ ವೇದಗಳನ್ನು ಒಪ್ಪಿಕೊಳ್ಬೇಕು ಅಂತಾಯಿತು. ಈಗ ವೇದಗಳನ್ನು ಒಪ್ಪಿಕೊಂಡ ಮೇಲೆ ಅದಕ್ಕೆ ಪರಿಚಯ ಮಾಡತಕ್ಕಂತಹ ವ್ಯಕ್ತಿ ಒಬ್ಬ ಇದ್ದಾನಲ್ವ, ಅವನು ಕೂಡ ಸತ್ಯ ಅಲ್ವಾ? ಪರಿಚಯ ಮಾಡಿಕೊಟ್ಟಂತಹ ವ್ಯಕ್ತಿ ಇವರಿಂಥವರು ಅಂತ ಹೇಳಿದಾಗ ತಾನೇ ನಮಗೆ ಅವನ ಬಗ್ಗೆ ಜ್ಞಾನ ಬಂದದ್ದು. ಅವನ ಜ್ಞಾನವನ್ನು ಕೊಟ್ಟವನು ಕೂಡ ಅವನನ್ನು ತಿಳ್ಕೊಳ್ಬೇಕು ಅಂತಾಯಿತು. ಹೀಗೆ ಪರಸ್ಪರ ಈ ಒಂದು ಲೌಕಿಕವಾಗಿರತಕ್ಕಂಥ ದೃಷ್ಟಾಂತದಲ್ಲಿಯೇ ಇಷ್ಟೆಲ್ಲ ಇದೆ. ಭಗವಂತನ ಅತ್ಯದ್ಭುತವಾಗಿರತಕ್ಕಂತಹ ಒಂದು ಅಪರಿಮಿತವಾಗಿರತಕ್ಕಂತಹ ಶಕ್ತಿ, ಭಗವಂತನನ್ನ ಶಕ್ತಿಯನ್ನು ನೋಡಬೇಕು ಅಂತ ಹೇಳಿದ್ರೆ ಈ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ, ಬದರಿ ಮೊದಲಾದಂತಹ ಕ್ಷೇತ್ರಗಳಿಗೆ ಹೋದಾಗ ನಮಗೆ ಆ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಸಾಮರ್ಥ್ಯಗಳು, ಅಥವಾ ಸುಮ್ಮನೆ ನಾವು ಪ್ರಕೃತಿಯನ್ನು ನೋಡಿದಾಗಲೂ ಕೂಡ ನಮಗೆ ಭಗವಂತನ ಜ್ಞಾನ ಬರ್ತದೆ. ಆದರೂ ಕೂಡ ಇನ್ನೂ ಕೂಡ ನಾಸ್ತಿಕನಾಗಿರ್ತಕ್ಕಂಥವನಿಗೆ ಇಲ್ಲ, ನನಗೆ ಇನ್ನಷ್ಟು ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂತಾದರೆ, ಏನೋ ಇನ್ನಷ್ಟು ಅವನ ವಿಶಿಷ್ಟವಾಗಿರತಕ್ಕಂಥದ್ದು ಬೇಕು ಅಂತ ಹೇಳಿದ್ರೆ ಅಂಥವರನ್ನು ಸ್ವಲ್ಪ ಈ ತುಂಬ ನಿಬಿಡವಾಗಿರತಕ್ಕಂತಹ ಪ್ರದೇಶಗಳಿಗೆ ಹೋಗಿ ಈ ಬದರಿ ಇಂತಾದ ಕಳೆಗಳಿರ್ತಕ್ಕಂತಹ ಸನ್ನಿಧಾನವುಳ್ಳಂತಹ ಸ್ಥಳಗಳಿಗೆ ಕರ್ಕೊಂಡು ಹೋದಾಗ ಆವಾಗ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಸಾಮರ್ಥ್ಯ ಪೂರ್ಣವಾಗಿ ಅವರಿಗೆ ಅರಿವಿಗೆ ಬರ್ತದೆ. ಜಗತ್ತನ್ನು ನೋಡಿದಾಗ ಒಬ್ಬೊಬ್ಬರು ಬೇಡ, ಸ್ವತಃ ನಮ್ಮ ದೇಹವನ್ನು, ಒಬ್ಬನ ದೇಹದಂತೆ ಇನ್ನೊಬ್ಬನ ದೇಹವಿಲ್ಲ, ಒಬ್ಬನ ಶರೀರದಂತೆ ಇನ್ನೊಬ್ಬನ ಶರೀರ ಇಲ್ಲ, ಪ್ರತ್ಯೇಕವಾಗಿರತಕ್ಕಂತಹದ್ದು, ಒಂದೊಂದು ಅಂಗಗಳು, ಒಂದೊಂದು ನರಮಂಡಲಗಳು, ಒಂದೊಂದು ರೀತಿಯಾಗಿರತಕ್ಕಂತಹ ವ್ಯವಸ್ಥೆಗಳು, ಈ ಎಲ್ಲ ವ್ಯವಸ್ಥೆಗಳನ್ನು ನೋಡಿದಾಗ ಭಗವಂತನ ಅತ್ಯದ್ಭುತವಾಗಿರತಕ್ಕಂಥದ್ದು ನಮಗೆ ಅನುಭವ ಬರ್ತದೆ. ಇದನ್ನು ಹೇಳುವಂತಹದ್ದು ಭಗವಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ಭಗವಂತನಿಂದ ಸೃಷ್ಟಿಯಾಗಿರ್ತಕ್ಕಂತಹ ಜಗತ್ತನ್ನು ಮೊದಲಿಗೆ ನೋಡಬೇಕು. ಆ ಸೃಷ್ಟಿ ಸತ್ಯ ಅಂತ ತಿಳ್ಕೊಳ್ಬೇಕು. ಸೃಷ್ಟಿಯಾಗಿರ್ತಕ್ಕಂಥ ಜಗತ್ತನ್ನು ನೋಡುವುದು ಮಾತ್ರ ಅಲ್ಲ, ಸೃಷ್ಟಿಯಾಗಿರ್ತಕ್ಕಂಥ ಜಗತ್ತು ಸತ್ಯವಾಗಿರಬೇಕು. ಸತ್ಯವಾಗಿ ನೋಡಿಕೊಂಡ್ರೆ ಮಾತ್ರ ಆಗುವಂತಹದ್ದು. ನೀವು ಸೃಷ್ಟಿಯಾಗಿರ್ತಕ್ಕಂತಹ ಜಗತ್ತನ್ನು ಯಥಾರ್ಥವಾಗಿ ನೋಡದೆ ಅದರಲ್ಲಿ ಇಲ್ಲ ಅದು ಕೂಡ ಸುಳ್ಳು, ಎಲ್ಲವೂ ಸುಳ್ಳು ಅಂತ ಹೇಳಿಬಿಟ್ರೆ ಆವಾಗ ಆಗೋದಿಲ್ಲ. ಈ ಜಗತ್ತನ್ನು ನೋಡುವಾಗ ಅದರಲ್ಲಿ ಸತ್ಯತ್ವ ಜ್ಞಾನಪೂರ್ವಕವಾಗಿ ನೋಡಿದಾಗ ಮಾತ್ರ ನಿಮಗೆ ಆ ಎಲ್ಲಗಳು ಗೊತ್ತಾಗುವಂತಹದ್ದು ಅಂತ ಹೇಳ್ತಾರೆ. ಇನ್ನು ಅದಕ್ಕೆ ದೃಷ್ಟಾಂತಗಳನ್ನು ಹಗ್ಗ, ಹಾವು ಇತ್ಯಾದಿಗಳನ್ನು ನೀಡ್ತಾರೆ. ಹಗ್ಗ ಹಾವುಗಳನ್ನು ನಾವು ನೋಡಿದಾಗ ಭಯ ಪಡೋದಿಲ್ಲ. ಹಾವು ನಮ್ಮ ಕಣ್ಣೆದುರುಗಡೆ ಬಂದಾಗ, ಅದರ ಜ್ಞಾನವನ್ನು ಬಂದಾಗ ಮಾತ್ರ ನಮಗೆ ಅದು ಭಯಕ್ಕೆ ಕಾರಣವಾಗಿರ್ತದೆ. ಹೀಗೆಲ್ಲ ದೃಷ್ಟಾಂತಗಳ ಮೂಲಕವಾಗಿ ರಾಜರು ಜಗತ್ತಿನ ಸತ್ಯತ್ವವನ್ನು ಎಲ್ಲವನ್ನೂ ಕೂಡ ಹೇಳ್ತಾರೆ. ತದನಂತರದಲ್ಲಿ ಹೇಳ್ತಾರೆ, ಭಯಹೇತುದಾಸ ಜಗಂಪಗತೋ ಭಯಹೇತುದಾಸ ಜಯೇವದಂ. ಜ್ಞಾನಕ್ಕೆ ತುಂಬ ನಮ್ಮ ಎಲ್ಲ ಶಾಸ್ತ್ರಕಾರರು ಅಥವಾ ಶಾಸ್ತ್ರದಲ್ಲಿರತಕ್ಕಂತಹದ್ದು ಎಲ್ಲರೂ ಕೂಡ ಶಾಸ್ತ್ರಕ್ಕೆ ತುಂಬ, ಜ್ಞಾನಕ್ಕೆ ತುಂಬ ಮಹತ್ವವನ್ನು ನೀಡಿದ್ದಾರೆ. ನಹಿ ಜ್ಞಾನೇನ ಸುದೃಢಂ ಪವಿತ್ರಮೇ ವಿದ್ಯತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಅಂತ ಹೇಳಿಕೊಂಡು ಎಲ್ಲ ಕಡೆಗಳಲ್ಲೂ ಕೂಡ ಜ್ಞಾನಕ್ಕೆ ತುಂಬ ಮಹತ್ವವನ್ನು ನೀಡಿದ್ದಾರೆ. ಈ ಜ್ಞಾನವನ್ನು ಹೇಗೆ ಹೇಳ್ತಾನೆ ಅಂದರೆ ಏನಾಯ್ತು? ಈಗ ಜ್ಞಾನ ಅಂತ ಹೇಳಿದ್ರೆ ಯಥಾರ್ಥವಾಗಿರ್ತಕ್ಕಂತಹ ಜ್ಞಾನ, ಯಥಾರ್ಥವಾಗಿರ್ತಕ್ಕಂತಹ ಜ್ಞಾನ ಅದು ಸತ್ಯವಾಗಿರ್ತಕ್ಕಂತಹ ಜ್ಞಾನ. ಆ ಸತ್ಯವಾಗಿರ್ತಕ್ಕಂತಹ ಜ್ಞಾನ ಜಗತ್ತನ್ನು ಸತ್ಯವಾಗಿ ನೋಡಬೇಕು. ಜಗತ್ತನ್ನು ಸತ್ಯವಾಗಿ ನೋಡಿದಾಗ ಮಾತ್ರ ಅದು ಏನಾಯಿತು? ಯಥಾರ್ಥ ಜ್ಞಾನಕ್ಕಿರ್ತಕ್ಕಂತಹ ಮಹತ್ವ ದೊಡ್ಡದು. ಸುಮ್ಮನೆ ಯಾವುದೋ ಜಗತ್ತನ್ನು ಹೇಗೇಗೋ ನೋಡಿಕೊಂಡು ಅಂತ ಹೇಳಿದರೆ ಆಗೋದಿಲ್ಲ. ಜಗತ್ತಿನಲ್ಲಿರತಕ್ಕಂತಹ ಜ್ಞಾನ ಅದು ಸತ್ಯವಾಗಿರತಕ್ಕಂತಹದ್ದು, ಅದರಲ್ಲಿರತಕ್ಕಂತಹದ್ದು ಎಲ್ಲವೂ ಕೂಡ ಸತ್ಯವಾಗಿದೆ ಎಂಬುದಾಗಿ ತಿಳ್ಕೊಂಡಾಗ ಮಾತ್ರ ಆ ಜ್ಞಾನಕ್ಕಿರತಕ್ಕಂತಹ ಮಹತ್ವ ನಮಗೆ ಗೊತ್ತಾಗಿದೆ. ಇದನ್ನು ಪುರಾಣಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಹೇಳಿದ್ದಾರೆ. ಇನ್ನು ಭಗವಂತನನ್ನು ಹೇಳ್ತಾರೆ, ಭಗವಂತನನ್ನು ಸಾಕ್ಷಾತ್ಕಾರ ಮಾಡಬೇಕು ಅಂತ ಹೇಳಿದ್ರೆ
ಸಾಕ್ಷಾತ್ಕಾರವಾಗಬೇಕು ಅಂತ ಹೇಳಿದರೆ ಅದಕ್ಕೆ ಆ ಭೇದ ಸುಮ್ಮನೆ ಸಾಕ್ಷಾತ್ಕಾರ ಆಗೋದಿಲ್ಲ. ನಾನು ದೇವರು, ನಾನು ಜಡ ಎಲ್ಲವೂ ಒಂದೇ ಅಂತ ಅಂದರೆ ನನಗೂ ಭಗವಂತನಿಗೂ ನನಗೂ ಜಡಕ್ಕೂ ಏನು ವ್ಯತ್ಯಾಸ ಏನು ಬಂತು? ಎಲ್ಲವೂ ಒಂದೇ ಅಂತ ಆಗಿಬಿಟ್ರೆ ಮರ ಗಿಡ ನಾನು ಕಲ್ಲು ಮಣ್ಣು ಎಲ್ಲವೂ ಒಂದೇ ಅಂತ ಆದರೆ ವ್ಯತ್ಯಾಸ ಇಲ್ಲ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂತ ಕೇಳಿದ್ರೆ ಎಲ್ಲದರಲ್ಲೂ ಕೂಡ ಪ್ರತ್ಯೇಕತೆ ಇದ್ದೇ ಇದೆ, ಭೇದ ಇದ್ದೇ ಇದೆ. ಈ ಭೇದವನ್ನು ತಿಳ್ಕೊಳ್ಬೇಕು. ಪಂಚಭೇದಗಳನ್ನು ಹೇಳ್ತಾರೆ. ಜೀವಭೇದ, ಜಡಭೇದ, ಜಡಜೀವಭೇದ, ಜಡ ಪರಮಾತ್ಮ ಭೇದ, ಜಡಜೀವಭೇದ, ಹೀಗೆ ಪ್ರತ್ಯೇಕವಾಗಿರತಕ್ಕಂತಹ ಭೇದವನ್ನು ಎಲ್ಲ ಹೇಳ್ತಾ ಬರ್ತಾರೆ. ಇದನ್ನು ಯಥಾರ್ಥವಾಗಿ ಯಾರು ತಿಳ್ಕೊಳ್ತಾರೋ ಅವನಿಗೆ ಮೋಕ್ಷ ಆಗುವಂತಹದ್ದು. ಈ ಜೀವ ಈಶ ಈ ಜ್ಞಾನ ಅತೀ ಅವಶ್ಯಕ. ಯಾರಿಗೆ ಜೀವ ಈಶ ಭೇದ, ಜೀವೇಶ ಭೇದ ಗುಣಪೂರ್ತ ಜಗತ್ಸು ತತ್ವ ನಿಚೋಚ್ಛಭಾವಮಗನಗ್ರಗಣೈ ಸಮೇತ ದುರ್ವಾದ್ಯಜಾಪದಗಿರಿ ಗುರುರಾಘವೇಂದ್ರ ವಾಗ್ದೇವತಾ ಹರಿದಮಂ ಕಮಲೀಕರೋತು ಅಂತ ಹೇಳಿಕೊಂಡು ರಾಯರನ್ನು ಸ್ತೋತ್ರ ಮಾಡುವಾಗ ಜೀವೇಶ ಭೇದ ಇಲ್ಲದಿದ್ದರೆ ನಾನು ಜೀವರು ಜಗತ್ತು ಎಲ್ಲವೂ ಒಂದೇ ಅಂತ ಆಗಿಬಿಟ್ರೆ ಆ ಪ್ರತ್ಯೇಕತೆ ಇಲ್ಲ ಅಂತ ಆಗಿಬಿಡ್ತದೆ. ಜೀವನದಲ್ಲಿರ್ತಕ್ಕಂತಹ ಅಜ್ಞಾನ ಭಗವಂತನಿಗೂ ಬಂತು, ಭಗವಂತನಲ್ಲಿರ್ತಕ್ಕಂತಹ ಪೂರ್ಣತ್ವ ಇವನಿಗೂ ಜೀವನಿಗೂ ಬಂತು. ಜೀವನೂ ಕೂಡ ಎಲ್ಲವನ್ನೂ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವನು, ಸೃಷ್ಟ್ಯಾದಿಗಳನ್ನು ಮಾಡಲಿ, ಎಲ್ಲವನ್ನೂ ಮಾಡಲಿ, ದುಃಖಾದಿಗಳನ್ನು ಮಾಡಿಕೊಳ್ಳಿ. ನಾವು ಎಷ್ಟು ಅಸ್ವತಂತ್ರರು ಅಂತ ಹೇಳಿದರೆ ನಾವು ಅನ್ನವನ್ನು ಆಹಾರಾದಿಗಳನ್ನು ತಿನ್ನುವಾಗ ನಮ್ಮ ನಾಲಿಗೆಯನ್ನು ಕಚ್ಚಿಕೊಳ್ಳಬಾರ್ದು ಅಂತ ನಮಗೇ ಜ್ಞಾನ ಇದೆ. ಆದರೂ ಕೂಡ ನಮ್ಮ ನಾಲಿಗೆ ನಾವು ತಿನ್ನತಕ್ಕಂಥ ನಾವು ತಿನ್ನುವಂಥ ಸಂದರ್ಭದಲ್ಲಿ ನಮ್ಮ ಹಲ್ಲಿಗೆ ಸಿಲುಕಿ ಒಂದು ರೀತಿಯಾಗಿರತಕ್ಕಂತಹ ನೋವನ್ನು ವ್ಯಥೆಯನ್ನು ಪಡ್ತಾ ಇದೆ. ಅಲ್ಲ, ನಮಗೆ ಗೊತ್ತಿಲ್ವಾ ನಮಗೆ ನೋವನ್ನು ಮಾಡಿಕೊಳ್ಳಬಾರ್ದು ಅಂತ? ನಾವು ಅಷ್ಟು ಸ್ವತಂತ್ರರು ಅಂತ ಅನಿಸಿಕೊಂಡಿದ್ದರೆ ನಾವು ಯಾವ ಕಾಲಕ್ಕೂ ಕೂಡ ನಮಗೆ ನೋವನ್ನು ಉಂಟು ಮಾಡಿಕೊಡಬಾರ್ದಿತ್ತು. ಇದ್ರೆ ಈ ಎಲ್ಲ ದೃಷ್ಟಾಂತಗಳ ಮೂಲಕವಾಗಿ ನಮಗೇನು ಗೊತ್ತಾಗ್ತದೆ ಅಂತ ಕೇಳಿದ್ರೆ ನಾವು ಪೂರ್ಣವಾಗಿ ಅಸ್ವತಂತ್ರರು ಎಂಬುದಾಗಿ ನಮಗೆ ಈ ಎಲ್ಲ ಜ್ಞಾನಗಳಿಂದಾಗಿ ಈ ಎಲ್ಲ ದೃಷ್ಟಾಂತಗಳ ಮೂಲಕವಾಗಿ ಆ ನಾಲಿಗೆ ಹಲ್ಲಿಗೆ ಸಿಲುಕಿ ನಮಗೆ ನೋವನ್ನು ಉಂಟು ಮಾಡಿದೆ. ಹೀಗೆ ಕೆಲವು ರೀತಿಯಲ್ಲಿ ಸಂದರ್ಭದಲ್ಲಿ ನಾವು ಒಂದೊಂದು ರೀತಿಯಾಗಿರ್ತಕ್ಕಂಥ ವೇದನೆಯನ್ನು ನಾವು ಪಡ್ತೇವೆ. ಎಲ್ಲ ವೇದನೆಗಳು ನಮಗೆ ಆಗಬಾರದು ಅನ್ನೋದು ನಾವು ಸ್ವತಂತ್ರರು ಅಂತಾಗಿದ್ದರೆ ಎಲ್ಲವನ್ನು ನಾವೇ ಮಾಡಿಕೊಡಬಹುದಿತ್ತು. ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಏನಾಗ್ತದೆ ಅಂತ ಕೇಳಿದರೆ ಪ್ರತ್ಯೇಕನಾಗಿರತಕ್ಕಂತಹ ಒಬ್ಬ ಜೀವನಿದ್ದಾನೆ, ಪ್ರತ್ಯೇಕನಾಗಿರತಕ್ಕಂತಹ ಒಬ್ಬ ಭಗವಂತನಿದ್ದಾನೆ ಎಂಬುದಾಗಿ ಎಲ್ಲ ದೃಷ್ಟಾಂತಗಳ ಮೂಲಕವಾಗಿ ಗೊತ್ತಾಗ್ತದೆ. ಇನ್ನೇನು ಅಂತ ಕೇಳಿದರೆ ಕೇವಲ ಇಷ್ಟು ಮಾತ್ರ ಭೇದ ಜ್ಞಾನ ಇದ್ದರೆ ಸಾಗೋದಿಲ್ಲ. ಇನ್ನೊಂದು ಏನು ಅಂತ ಕೇಳಿದರೆ ಉಪನಿಷತ್ತು, ಈಶಾವಾಸ್ಯ ಉಪನಿಷತ್ತು ನಮಗೆ ಎಚ್ಚರಿಕೆಯನ್ನು ನೀಡ್ತದೆ. ಏನು ಅಂತಂದರೆ ಯಥಾರ್ಥವನ್ನು ತಿಳ್ಕೊಳ್ಳೋದು ಮಾತ್ರ ಅಲ್ಲ, ತಿಳ್ಕೊಂಡದ್ದನ್ನು ಅನ್ಯ ಯಾವುದು ವಿರುದ್ಧವಾಗಿದೆಯೋ ಅದನ್ನು ಖಂಡನೆಯೂ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತಾ ಇದ್ದಾರೆ. ಅಂದರೆ ಏನಾಯಿತು, ಕೇವಲ ತಾನು ತಿಳ್ಕೊಂಡು ನಾನು ಮಾತ್ರ ಉದ್ಧಾರ ಆಗ್ತೇನೆ ಇಲ್ಲ, ಅದು ಸಾಧ್ಯವೇ ಇಲ್ಲ. ನೀನು ತಿಳ್ಕೊಳ್ತೀಯೋ ಅನ್ಯಥಾ ಜ್ಞಾನವನ್ನು ಖಂಡನೆ ಮಾಡಬೇಕು, ಇದು ಮುಖ್ಯ. ಯಾವುದು ಅನ್ಯಥಾ ಜ್ಞಾನವೋ ಯಾವುದು ಯಥಾರ್ಥ ಜ್ಞಾನ ಅಲ್ಲವೋ ಆ ಅಯಥಾರ್ಥ ಜ್ಞಾನವನ್ನು ಇನ್ನು ಖಂಡನೆ ಮಾಡಬೇಕು. ಅಯಥಾರ್ಥ ಜ್ಞಾನಗಳು ಬೇಕಾದಷ್ಟಿದೆ. ಯಥಾರ್ಥ ಜ್ಞಾನಗಳನ್ನು ಯಾವ ಕಾಲಕ್ಕೂ ಖಂಡನೆ ಮಾಡದೆ ಸುಮ್ಮನೆ ಇರಲೇಬಾರ್ದು. ಯಥಾರ್ಥ ಜ್ಞಾನವನ್ನು ತಿಳ್ಕೊಂಡ್ರೆ ಮಾತ್ರ, ಯಥಾರ್ಥ ಜ್ಞಾನ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಯಥಾರ್ಥ ಜ್ಞಾನವನ್ನು ಖಂಡನೆ ಮಾಡಬೇಕು. ಅಮಿತೋರು ವಿಕ್ರಮ ತವಾಮತವ ಅಭಿದಾಂಬದನ್ ಖರಮತೆ ರಮತೆ ಕ್ವ ವಿರುದ್ಧ ಧರ್ಮ ಜಲದಿ ಕಲಿತಾಭಿದ ಕ್ವ ನಿಜಯೋಜನೆಯೋ. ಕೇವಲ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಅವನು ಭಗವಂತ ಪೂರ್ಣ, ಉಪಜೀವ್ಯ, ಅವನು ಅಪೂರ್ಣ, ಈ ಜೀವನು ಉಪಜೀವಕ, ಹೀಗೆಲ್ಲ ತಿಳ್ಕೊಳ್ಳೋದು ಮಾತ್ರ ಅಲ್ಲ. ಮತ್ತು ಇನ್ನೊಂದೇನು ಅಂತ ಕೇಳಿದರೆ ಆ ವಿರುದ್ಧ ಧರ್ಮಗಳನ್ನು ಹೇಳ್ತಕ್ಕಂತಹದ್ದನ್ನು ಖಂಡನೆಯೂ ಮಾಡಬೇಕು ಅಂತ ಹೇಳ್ತಾರೆ. ಖಂಡನೆ ಮಾಡಿದರೂ ಕೂಡ ಆ ಖಂಡನೆ ಮಾಡದಿರತಕ್ಕಂಥವನು ಅವನು ಕೂಡ ಅನ್ನದಮಸಿಗೆ ಹೋಗ್ತಾನೆ ಅಂತ ಹೇಳ್ತಾರೆ. ಕೇವಲ ತಾನು ತಿಳ್ಕೊಳ್ಳೋದು ಮಾತ್ರವಲ್ಲದೆ ಇನ್ನೊಬ್ಬರನ್ನು ಸರಿಯಾಗಿರತಕ್ಕಂತಹ ಜ್ಞಾನದ ಕಡೆಗೆ ಕರೆದುಕೊಂಡು ಬರುವಂತಹದ್ದು ಕೂಡ ಅತಿ ಅವಶ್ಯಕವಾಗಿರತಕ್ಕಂತಹ ಕೆಲಸ ಅಂತ ನಮಗೆ ಉಪನಿಷತ್ತುಗಳು ಹೇಳ್ತಾ ಇದೆ.
ಅದಕ್ಕೋಸ್ಕರವಾಗಿ ತಾನು ತಿಳ್ಕೊಳ್ಳೋದು ಮಾತ್ರ ಅಲ್ಲದೆ ಇನ್ನೊಬ್ಬರನ್ನು ಕೂಡ ತನ್ನ ದಾರಿಗೆ, ಭಗವಂತನ ದಾರಿಗೆ, ತನ್ನ ದಾರಿಗೆ ಅಂತ ಹೇಳಿದ್ರೆ ಯಾವುದು ಯಥಾರ್ಥವಾಗಿರತಕ್ಕಂತಹ ತತ್ವ ಅಲ್ಲಿಗೆ ಕರೆದುಕೊಂಡು ಬರತಕ್ಕಂತಹ ಒಂದು ಕೆಲಸವನ್ನೂ ಕೂಡ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಹೀಗೆ ಅದನ್ನೇ ರಾಜರು ತಮ್ಮ ಮಾತಿನ ಮೂಲಕವಾಗಿ ಹೇಳ್ತಾ ಇದ್ದಾರೆ. ಕ್ವ ವಿರುದ್ಧ ಧರ್ಮ ಜಲಧಿ, ವಿರುದ್ಧ ಧರ್ಮಾದಿಗಳ ಉಳ್ಳದ್ದನ್ನು ಯಾವ ಕಾಲಕ್ಕೂ ಕೂಡ ಒಂದೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದೇ ರೀತಿಯಾಗಿ ಐಕ್ಯವನ್ನು ಹೇಳ್ತಕ್ಕಂತಹದ್ದನ್ನು ಖಂಡನೆಯೂ ಮಾಡಬೇಕು ಎಂಬುದಾಗಿ ದೊಡ್ಡ ಸಂದೇಶವನ್ನು ರಾಜರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಹೀಗೆ ಹೇಳಿದ ನಂತರ ಈ ಎಲ್ಲಿಂದ ಭಗವಂತನನ್ನು ತಿಳ್ಕೊಳ್ಳಬೇಕು, ಯಥಾರ್ಥ ಜ್ಞಾನವನ್ನು ಇನ್ನೊಬ್ಬರಿಗೆ ಹೇಳಬೇಕು, ತಾನು ತಿಳ್ಕೊಳ್ಳೋದು ಮಾತ್ರವಲ್ಲದೆ ತನ್ನರನ್ನು ಇನ್ನೊಬ್ಬರನ್ನು ಅದರ ಆ ದಾರಿಯಲ್ಲಿ ಬರುವಂತೆ ಮಾಡಬೇಕು ಅಂತ ಹೇಳಿದರು. ಈಗ ಎಲ್ಲ ವ್ಯಾಸರಿಂದ ರಚಿತವಾಗಿರತಕ್ಕಂತಹ ಪುರಾಣಗಳು, ಶಾಸ್ತ್ರಗಳು, ಸೂತ್ರಗಳು ಎಲ್ಲವೂ ಕೂಡ ಅದು ಭಗವಂತನ ಅದ್ಭುತವಾಗಿರತಕ್ಕಂತಹ ಚರಿತ್ರೆಯನ್ನು, ಭಗವಂತನ ವೈಭವವನ್ನು ಕೊಂಡಾಡ್ತಾ ಉಂಟು. ಆದರೆ ಈ ಅದಕ್ಕೆ ಬಂದಂತಹ ಗೌರವ ಹೇಗೆ ಬಂತು ಅಂತ ಕೇಳಿದ್ರೆ ಸುಮ್ಮನೆ ಬರಲಿಲ್ಲ. ಅದಕ್ಕೆ ಇರತಕ್ಕಂತಹ ಗೌರವ ಹೇಗೆ ಬಂತು ಅಂತ ಕೇಳಿದ್ರೆ ಅಪರಿಮಿತನಾಗಿರ್ತಕ್ಕಂತಹ ಭಗವಂತನನ್ನು ಕೊಂಡಾಡ್ತಾ ಇದೆ. ಅದರಿಂದಾಗಿ ಆ ಗ್ರಂಥಗಳಲ್ಲಿ ಒಂದು ಬಂದದ್ದು ಭಾರವತ್ವಾಚ ಮಹಾಭಾರತ ಮುಚ್ಚತೆ ಅಂತ ಹೇಳಿದ ಹಾಗೇನೆ ಮಹತ್ವವಾಗಿರತಕ್ಕಂತಹ ಇತಿಹಾಸದ ಎನ್ನೇಹಾಸನ ಕುತ್ರಚಿತ್ ಮಹಾಭಾರತದಲ್ಲಿ ಹೇಳಿರತಕ್ಕಂತಹ ಮಾತುಗಳು ಅದು ಅಲ್ಲಿಲ್ಲ ಅಂತ ಹೇಳಿದ್ರೆ ಬೇರೆಲ್ಲೂ ಇಲ್ಲ. ಇತಿಹಾಸದ ಹತ್ರ ಅಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರೆ ಮತ್ತೆ ಎಲ್ಲೂ ಕೂಡ ಅದನ್ನು ಹುಡುಕಬೇಕಾಗಿದೆ. ಅಲ್ಲಿಲ್ಲವೋ ಬೇರೆಲ್ಲೂ ಕೂಡ ಅದನ್ನು ಹುಡುಕಬೇಕಾಗಿಲ್ಲ ಅಂತ ಹೇಳಿಕೊಂಡು ಅತಿ ಅದ್ಭುತವಾಗಿರತಕ್ಕಂತಹ ಒಂದು ಮಾತನ್ನು ಇನ್ನೊಂದು ಭಾರತಾಚ ಮಹಾಭಾರತ ಅಂತ ಹೇಳಿದ್ರೆ ಅದರಲ್ಲಿ ವಿಶಿಷ್ಟವಾಗಿರತಕ್ಕಂತಹ ಚಿಂತನೆಗಳನ್ನು, ವಿಶಿಷ್ಟವಾಗಿರತಕ್ಕಂತಹ ಪ್ರಮೇಯಗಳನ್ನು ಅದರಲ್ಲಿ ಹೇಳಿದ್ದಾರೆ ಎಂಬುದಾಗಿ ಅದರಿಂದ ಹೇಳ್ತಾರೆ. ತದನಂತರದಲ್ಲಿ ಆ ಭಗವಂತನನ್ನು ಅದರಲ್ಲಿ ಹೇಳಿದೆ. ಭಗವಂತನನ್ನು ಯಾಕೆ ಹೇಳಿದೆ? ಅಪರಿಮಿತನಾಗಿರ್ತಕ್ಕಂತಹ ಭಗವಂತನನ್ನ, ಗುಣಗಳನ್ನು, ಸರ್ವಜ್ಞನಾಗಿರ್ತಕ್ಕಂತಹ ಭಗವಂತನನ್ನು ಅದರಲ್ಲಿ ಹೇಳಿದೆ ಎಂಬುದಾಗಿ ಒಂದು ಕಾರಣ. ಇನ್ನು ಅದಕ್ಕೋಸ್ಕರವಾಗಿ ಆ ಗ್ರಂಥಗಳಲ್ಲಿ ತುಂಬ ಮಹತ್ವ ಬಂದಿದೆ ಅಂತ ಆಯಿತು. ಇನ್ನು ದೇವರನ್ನ ಸುಳ್ಳು, ದೇವರಿಲ್ಲ, ನಾನು ದೇವರು ಒಂದೇ, ಈ ರೀತಿಯಾಗಿರ್ತಕ್ಕಂತಹ ಸಿದ್ಧಾಂತಗಳನ್ನು ಹೇಳ್ತಾ ಹೋದರೆ ಆ ಗ್ರಂಥಗಳನ್ನು ಏನೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಯೋಜನವೂ ಇಲ್ಲ, ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಉಪಯೋಗವೂ ಇಲ್ಲ. ಯಾಕೆ ಅಂತ ಕೇಳಿದರೆ ಭಗವಂತನನ್ನು ನೀವು ಯಾವ ರೀತಿಯಾಗಿ ತಿಳ್ಕೊಳ್ಳಬೇಕೋ ಆ ರೀತಿಯಾಗಿ ತಿಳ್ಕೊಂಡ್ರೆ ಮಾತ್ರ ಅದು ನಿಮಗೆ ಶ್ರೇಯಸ್ಸಿಗೆ ಕಾರಣ. ಇಲ್ಲದಿದ್ದರೆ ಅದು ನಿಮಗೆ ಯಾವ ಕಾಲಕ್ಕೂ ಕೂಡ ಅದು ಶ್ರೇಯಸ್ಸಿಗೆ ಕಾರಣವಾಗೋದಿಲ್ಲ ಎಂಬುದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾರೆ. ಹೀಗೆ ಆ ಭಗವಂತನ ಅತಿ ಅದ್ಭುತವಾಗಿರತಕ್ಕಂತಹ ಲೀಲೆಗಳನ್ನು, ಚರಿತ್ರೆಗಳನ್ನು, ಅವನ ಗುಣಗಳನ್ನು ರಾಜರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಅದನ್ನು ಸದಾ ಕಾಲದಲ್ಲೂ ಕೂಡ ಶ್ರವಣ ಮಾಡಬೇಕು, ಅದನ್ನು ಮನನ ಮಾಡಬೇಕು. ಮನನ ಮಾಡಿ ಅದನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ಅದರ ಮೂಲಕವಾಗಿಯೂ ಕೂಡ ಭಗವಂತನ ಸ್ತೋತ್ರಾದಿಗಳನ್ನು ಮಾಡಬೇಕು ಎಂಬುದಾಗಿ ನಮಗೆ ಚಿಂತನೆಯನ್ನು ರಾಜರು ನೀಡಿದ್ದಾರೆ. ಈ ರೀತಿಯಾಗಿರತಕ್ಕಂತಹ ಚಿಂತನೆ ನಮ್ಮಲ್ಲಿಯೂ ಕೂಡ ಬರಲಿ ಅಂತ ಹೇಳಿಕೊಂಡು ಇವತ್ತಿನ ಪ್ರವಚನವನ್ನು ಹರಿಪ್ರಿಯತ ಶ್ರೀಕೃಷ್ಣಾರ್ಪಣಮಸ್ತು. ನಿಸ್ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರತಿ ಏವಾಲಂ ವಿಷ್ಣುರ್ಮೇ ಪರಮಸ್ವರತ್. ಶ್ರೀಕೃಷ್ಣಾರ್ಪಣಮಸ್ತು.